ये पुनः देवयज्ञादि निर्वर्त्य तच्छिष्टमशनम् अमृताख्यम् अशितुं शीलं येषान्ते यज्ञशिष्टाशिनः सन्तः मुच्यन्ते सर्वकिल्बिषैः सर्वपापैः चुल्यादि पंचसूनाकृतैः ಯಾವರಾದರೂ ಪುನಃ ಆದರು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಕ್ಕಿಂತ ವಿಶೇಷರಾದವರು. ಹಿಂದಿನ ಶ್ಲೋಕದಲ್ಲಿ ಏ ಪಚಂತ್ಯಾತ್ಮ ಕಾರಣ ತಸ್ತೇನ ಏವ ಸಹ, ತಮಗೋಸ್ಕರ ಅಡುಗೆ ಮಾಡ್ಕೊಂಡು ತಿನ್ನೋದು, ಯಾವುದೇ ಯಜ್ಞವನ್ನು ಮಾಡದೇ ಇರೋದು, ಬರೀ ಇಂದ್ರಿಯಾರಾಮನಾಗಿರೋದು ಅವನು ಕಳ್ಳನೇ ಸರಿ, ಅವನು ಆತ್ಮಂಭರಿ ಹೊಟ್ಟೆ ಬಾಕ ಅವನು ಅಂತ. ಇನ್ಯಾರಾದರೋ ಇನ್ನೊಬ್ಬರು ಮಹಾತ್ಮರು, ಅವರು ದೇವಯಜ್ಞಾದಿ, ದೇವಯಜ್ಞವೇ ಮುಂತಾದ ಯಜ್ಞ. ಎಷ್ಟು ಯಜ್ಞ ಇದೆ? ಅದು ಭಗವದ್ 4ನೇ ಅಧ್ಯಾಯದಲ್ಲಿ ಹೇಳಿದ ಅನೇಕ ಯಜ್ಞ ಹೇಳಿದಾನೆ. ದೈವಮೇವಾಪರೇ ಯಜ್ಞಂ ಯೋಗಿನ ಪ್ರತಿಭಾಸತೆ ಯಜ್ಞೇನೀವೋ ಜಗದೀಶೋತ್ತಾದೀನ್ಯ ಶಬ್ದಾದೀನ್ ವಿಹಾನ್ಯ ಅದು ಆಗುತ್ತೆ. ದೇವಯಜ್ಞಾದಿಗಳು ಶಬ್ದಕ್ಕೆ ಸಹವೈಯಲ್ಲಿ ಹೇಳುವಂತಹ ಪಂಚಮಹಾಯಜ್ಞ ಅಂತ ಹೋಗ್ಬೋದು. ಭಗವಂತ 4ನೇ ಅಧ್ಯಾಯದಲ್ಲಿ ಹೇಳುವಂತಹ ಅನೇಕ ಯಜ್ಞ ಪಟ್ಟಿದೆ. ನೀ ಹೇಳ್ದ ಅಲ್ಲ, ಹೇಳ್ಬೋದು, ಎರಡು ತಗೋಬಹುದು. ಅದೇ ಅವುಗಳನ್ನು ನಿರ್ವರ್ತನೆ ಉಂಟು ಮಾಡಿ ತಚ್ಚಿಷ್ಟ ವಶನ ಮುಂದೇನೋ ಅದರಿಂದ ಉಳಿದ ಅನ್ನ ಅರ್ಥ. ಅಲ್ಲಿ ನೈವೇದ್ಯ ಮಾಡಿದ ರಸ ಅಲ್ಲ, ಆ ಅನುಷ್ಠಾನ ಮಾಡಿದ ಮೇಲೆ ತಿನ್ನುವಂತಹ ಅನ್ನ ತಚ್ಚಿಷ್ಟ ಅನ್ನ. ಎಲ್ಲದೂ ನೈವೇದ್ಯ ಇರಬೇಕು. ನೈವೇದ್ಯ ಅಂದ್ರೆ ಪುರಾಣೋಕ್ತ. ನಾವು ದೇವ್ರ ಪೂಜೆಯಲ್ಲಿ ಮಹಾನಂ ರಕ್ಷಸ್ವ, ಕೈಲೇಭಂ ರಕ್ಷಸ್ವ, ನಾಲಿಗೆ ರಕ್ಷಸ್ವ, ಅದು ನೈವೇದ್ಯ ಅದು ಮಾಡ್ಕೊಡ್ತೀವಿ. ಶ್ರುತಿ ನಿವೇದನ ಅಂದ್ರೆ ಒಪ್ಸೋದು ಅಂತ. ನಿವೇದನಸ್ಯ ಭಾವ ನೈವೇದ್ಯ. ನನ್ನದಲ್ಲ, ನಿನ್ನದು, ನನ್ನ ದೇವತೆಗಳದಲ್ಲ, ಇಡೀ ವಿಶ್ವವೆಲ್ಲ ದೇವಾಧೀನವಾಗಿದೆ, ಸಮಸ್ತವು ದೇವತೆಗಳದ್ದು ಒಪ್ಸೋದಿದಲ್ಲ, ಅದೇ ನೈವೇದ್ಯ. ಈ ಸೋಮಯಾಗಾದಿಗಳು ಏನ್ ನೈವೇದ್ಯ ಮಾಡೋದೇ ಇಲ್ಲ, ಎಂತ ನೈವೇದ್ಯವೂ ಇಲ್ಲ. ಯಜ್ಞಾನುಷ್ಠಾನ ಮಾಡಿ ತಿನ್ನೋದೇ ನೈವೇದ್ಯ. ಇವನೇ ಯಜ್ಞಾನುಷ್ಠಾನ ಮಾಡಿದ ವ್ಯಕ್ತಿಯ ಏನ್ ತಿಂತಾರ ಅದು ನೈವೇದ್ಯ ಆಗುತ್ತೆ. ಯಜ್ಞಾನುಷ್ಠಾನ ಮಾಡದೆ ತಿಂದ್ರೆ ಅನ್ನ ಮುಂದೆ ಅದರಿಂದ ಉಳಿದ ಅಂದ್ರೆ ಯಜ್ಞಾನುಷ್ಠಾನ ಮಾಡಿ ಉಳಿದ ಕಾಲದಲ್ಲಿ ಇರುವ ಅನ್ನವನ್ನು ತಿಂದು ಒಂದು ಅಷ್ಟೇ ಅರ್ಥ. ಅದು ಮಾಡಬಹುದು, ಪುರಾಣತ್ವವಾಗಿ ನೈವೇದ್ಯ ಮಾಡಿದ್ದು ಅಂತ ಅರ್ಥ ಮಾಡಬಹುದು. ಅಲ್ಲ ಅದೇ ಅಂತ ಸಂಕೋಚ ಮಾಡೋ ಕಾರಣ ಇಲ್ಲ. ಯಾರು ಅದಕ್ಕೆ ಅಮೃತ ಹೆಸರು. ಯಜ್ಞಾನುಷ್ಠಾನ ಮಾಡಿಬಿಟ್ರೆ ಆ ಅನ್ನ ಇದೆಯಲ್ಲ, ಆ ಸೇವನೆ ಮಾಡ್ಬೋದ, ಅದರ ಅಮೃತ ಹೆಸರು ಪಡ್ಕೊಂಡ್ಬಿಡುತ್ತೆ. ಅಮೃತಾಖ್ಯಂ, ಅಮೃತ ಮಿತಿ ಆಖ್ಯ ಯಸ್ಯ ತತ್ ಅಮೃತಾಖ್ಯಂ. ಅಮೃತ ಎಂಬ ಹೆಸರು ಯಾವ ಅನ್ನಕ್ಕೋ ಯಾವ ಹವಿಶೇಷಕ್ಕೋ ಅದು ಅಮೃತಾಖ್ಯಂ. ಅಮೃತ ಎಂಬ ಹೆಸರಿನ ಅನ್ನವನ್ನ ಅಶಿತುಂ ಶೀಲಂ, ತಾಚ್ಛಲ್ಯ ಪ್ರತ್ಯಯ, ತಿನ್ನುವ ಸ್ವಭಾವ ಯಾರಿಗೆ ಇದೆಯೋ ಅವರು ಯಜ್ಞಶಿಷ್ಟಾಶಿನಃ, ಯಜ್ಞಾನುಷ್ಠಾನ ಮಾಡಿ ಉಳಿದ ಕಾಲದಲ್ಲಿ ಶರೀರ ಸ್ಥಿತಿಗಾಗಿ ಊಟ ಮಾಡೋರು ಯಜ್ಞಶಿಷ್ಟಾಶಿನರು ಅಂತ. ತುಂಬಾ ಜನ ತಪ್ಪುಗಳು ಏನ್ ಮಾಡ್ಕೊಂಡಿರುತ್ತಾ, ಯಜ್ಞದಲ್ಲೂ ನೈವೇದ್ಯ ಮಾಡ್ತಾ ಅಂದ್ಕೊಂಡಿದ್ದಾರೆ. ಯಜ್ಞದಲ್ಲಿ ಅಂತ ನೈವೇದ್ಯ ಬರಲ್ಲ. ಆಹುತಿಗಳ ನೈವೇದ್ಯನ ಪೂಜೆ ಮಾಡಿ ನೈವೇದ್ಯ ಅಂತೀವಿ ನಾವು. ನೈವೇದ್ಯ ಏನ್ ಹೇಳ್ತೀವಿ ದೇವ ಪೂಜೆಲೆ? ಮತ್ತೆ ಆಹುತಿ ಕೊಡೋದು ದೇವತೆಗಳ ಉದ್ದೇಶವಾಗಿ ಅದನ್ನೇನ್ ತಿನ್ನಲ್ಲಪ್ಪ. ಆಹುತಿ ಕೊಟ್ಟ ತುಪ್ಪ ತಿನ್ನಲ್ಲಪ್ಪ, ಆ ತುಂಬ ತಿಂತಾರ, ಅದನ್ನ ಕೊಡ್ಸಾರ, ಅದನ್ನ ಯಾರಿಗೂ ಕೊಡೋದಿಲ್ಲ, ತಿನ್ನೋದಿಲ್ಲ ಅದನ್ನ. ಹಾಗಾಗಿ ಯಜ್ಞಾನುಷ್ಠಾನ ನಡೆಸಿಬಿಟ್ರೆ ಅವನನ್ನ ಪವಿತ್ರ ಆಗುತ್ತೆ. ವೈಶ್ಯದೇವಾದಿ ಮಾಡಿದ್ರು ಪವಿತ್ರ ಆಗುತ್ತೆ. ಹಾಗಾಗಿ ಯಜ್ಞಶಿಷ್ಟಾಶನ, ಯಜ್ಞಾನುಷ್ಠಾನ ಮಾಡಿ
ಅವಳದ ಕಾಲದಲ್ಲಿ ತಿನ್ನುವ ಅನ್ನವು ಯಾರದ್ದು ಅವರು ಇಷ್ಟಾಶದರು ಹಾಗಿದ್ದುಕೊಂಡು ಅದನ್ನು ತಿನ್ನುವನು ಎಲ್ಲಾ ಪಾಪಗಳಿಂದಲೂ ಬಿಡು ಹೋಗ್ತಾರೆ. ಎಲ್ಲಾ ಪಾಪ ಅಂದ್ರೆ ಎಷ್ಟು ಪಾಪ? ಪಂಚ ಮಹಾಪಾಪ. ಮಹಾಪಾಪ ಅಲ್ಲ ಇದು. ಇದು ಪಂಚಸೂನ ಅನಿಸಿದ್ದಕ್ಕೆ ಕುಟ್ಟಣಿ, ಪೇಶನಿ, ಚುಲ್ಲಿ, ಉದಕುಂಭೀಚ ಮಾರ್ಜನಿ ಪಂಚಸೂನ ಗೃಹಸ್ಥಸ್ಯ ತಾಭಿ ಸ್ವರ್ಗನ್ನ ಗಚ್ಚತಿ. ಸ್ವರ್ಗ ಶಬ್ದ ಕರ್ಸ ಇಂದ್ರಲೋಕ ದಸಲ್ಲ, ಸದ್ಗತಿ ದಸ. ಈ 5 ಪಾಪ ಮಾಡಿದ್ರೆ ಸದ್ಗತಿ ಆಗಲ್ಲಂತೆ. ಕುಟ್ಟ ಮನೇಲಿ ಮಿಕ್ಸರು, ಗ್ರೈಂಡರು, ಹೊಲಕ ಕುಟ್ಟೋದು ಅದೊಂದು ಪಾಪ. ಅದರಲ್ಲಿ ಎಷ್ಟೋ ಇದು ಸಾಯುತ್ತೆ. ಪೇಷಣ ಅಂದ್ರೆ ಅರಿಯೋದು, ಚುಲ್ಲಿನ ಒಲೆ ಹಚ್ಚೋದು, ಉದುಕುಂಬಿನ ನೀರು ತುಂಬಿಡೋದು, ನೀರಲ್ಲಿ ತೊಳೆದು ಮಾಡೋದು, ಮಾರ್ಜಿನ ಚಿಕ್ಕೋದು, ಇವುಗಳಿಂದ ಎಷ್ಟೋ ಕ್ರಿಮಿನಲ್ ಹೊಗೆ ಹಾಕೋದು ಎಷ್ಟೋ ಸಾಯುತ್ತೆ, ಇದಾಗುತ್ತೆ. ಈ ಪಂಚಸೂನ ಮಾಡೋದ್ರಿಂದ ಆ ಗೃಹಸ್ಥನಿಗೆ ಸದ್ಗತಿ ಆಗೋದಿಲ್ಲ ಅಂತ. ಅದಕ್ಕೆ ಪಂಚಸೂನ ದೋಷ ಪರಿಹಾರಾರ್ಥ ಪಂಚಮಹಾಯಜ್ಞಂ ಕರಿಷ್ಯೇ ಅಂತ ಅವರು ದೇವಯಜ್ಞ, ಪ್ರತಿಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಮಾಡೋದು ಪಂಚಸೂನ ಪರಿಹಾರಕ್ಕಾಗಿ. ಇದು ಅನಿವಾರ್ಯ ಗೃಹಸ್ಥನಿಗೆ. ಯಾಕೆಂದ್ರೆ ಅಡಿಗೆ ಅನಿವಾರ್ಯ. ಅಡಿಗೆ ಅನ್ನೋದು ಊಟಕ್ಕಿರೋದು, ತಿನ್ನೋಕ್ಕಿರೋದು. ತಿನ್ನೋದು ಬದುಕು ಅನಿವಾರ್ಯ. ಅದು ಗೃಹಸ್ಥ ತಾನು ಒಬ್ಬರೇ ತಿನ್ನಲ್ಲ. ಅದನ್ನ ಅವ್ರು ಹೇಳ್ತಾರಲ್ಲ, ಆಶು ಚಂಡಾಲಗೂ ನಾಯಿವರೆಗೂ ಚಂಡಾಲವರೆಗೂ ಆ ವಿಷಯವನ್ನು ಕೊಡು, ಸನ್ಯಾಸಿಗಳು ಕೊಡು, ಬ್ರಹ್ಮಚಾರಿಗಳು ಕೊಡು, ಅತಿಥಿಗಳು ಕೊಡು. ಆಮೇಲೆ ಆ ಅನ್ನ ಏನು ಮಿಕ್ಕತ್ತೆ ಅದನ್ನು ಊಟ ಮಾಡೋದು ಬಹಳ ಶ್ರೇಷ್ಠ ಅಂತ ಅದನ್ನ ತುಂಬಾ ಕೊಂಡಾಡಿದ್ದಾರೆ. ಹೌದು, ಆ ಅನ್ನ ಊಟ ಮಾಡೋ ಈ ಗೃಹಸ್ಥನಿಗೆ ಸ್ವರ್ಗಲೋಕ ಕಟ್ಟಿಟ್ಟು ಬತ್ತಿಯಂತೆ. ವೈಷ್ಣವ ವೈಷ್ಣವದಲ್ಲಿ ಕೊಟ್ಟದ್ದು ಏನು ಇಷ್ಟ ಆಗಲ್ಲ. ವೈಷ್ಣವ ಅನ್ನ ಎಲ್ಲರಿಗೂ ಸೇರಿದಂಗೆ ಅದು. ವೈಷ್ಣವನ ಕೊಡ್ಬೇಕು ಅವರಿಗೆ ಮುಂಚೆ. ವೈಷ್ಣವನ ಕೊಟ್ಟನೆ ಊಟ ಮಾಡ್ಬೇಕು ಸೇರೋದು. ವೈಷ್ಣವನ ಉಚ್ಚಿಷ್ಟ ಆಗಲ್ಲ, ಪವಿತ್ರ ಅದು. ಏನು ಗ್ರಹಚಾರ ಏನು ನನಗೆ ಅದಕ್ಕೆ ಯಾರು ಮಾಡಿದ್ದಾರೆ, ನೀನು ಊಟ ಕೂತಾಗ ನೀನು ಉಚ್ಚಿಷ್ಟ ಪಡ್ಬೇಡ, ನೀನು ಕೊಡ್ಬೇಡ, ಅದು ವಿಶೇಷ. ಆ ವೈಷ್ಣವ ಮಾಡ ಹೊರಗೆ ಬರೋದು ಯಾರು ಹೇಳ? ಅನ್ನ ಕೊಡೋದಕ್ಕೆ ಎಲ್ರಿಗೂ, ಯಾರು ಬಂದಿದ್ದವ್ರಿಗೂ ಅನ್ನ ಕೊಡೋಕೆ ಬಂದಿರೋದು. ಅಲ್ಲೇ ತೆಗೆದು ನೋಡು ವಿಷಯ ಪ್ರಕರಣ ಹೇಗೆ ಹೇಳಿದ್ದಾರೆ ಅಂತ. ಎಲ್ಲರಿಗೂ ಕೊಡ್ಬೇಕು ಅಂತ ಹೇಳಿದ್ದಾರೆ. ಬಹಳ ಪವಿತ್ರ ಅದು ಆ ಅನ್ನ. ವೈಷ್ಣವ ಮಾಡೋದು ಒಂದು ಉಪವಾಸನೂ ಮಾಡಿದಂಗಾಗುತ್ತೆ. ಅಲ್ಲಿ ಎಲ್ಲ ಹೋಗಿ ಬರುತ್ತೆ. ಸುಲಭ ಹೌದು, 10 ನಿಮಿಷ, ಮ್ಯಾಕ್ಸಿಮಮ್ 1/4 ಗಂಟೆ. ಒಂದು ಸಣ್ಣ ಕುಮಟಿ ಇಟ್ಕೊಂಡ್ಬಿಟ್ಟು ಅನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಬಿಟ್ಟು ಕೊಟ್ರೆ ಇದು ಬಹಳ ಶ್ರೇಷ್ಠ. ಹೇಳ್ತಾರೆ ಸೋಮಶೇಖರ್ ಮಾಡ್ರಿ ಅಂತ. ಅದು ಏನೇನು ಮಾಡ್ಸ ಎಲ್ಲಾ ತರ ಪಾಪಗಳಿಂದಾನೆ ಚುಲ್ಲಿಯಿಂದ ಒಲೆ ಹಚ್ಚೋದು, ಆದಿಯಿಂದ ಒಲೆ ಹಚ್ಚೋದು, ಕುಟ್ಟೋದು, ಬಿಡೋದು. ಇದು ಮತ್ತೆ ಸೂನ ಅಂದ್ರೆ ವಧಾಸ್ಥಾನ ಸೂನ ಅಂತಾರೆ. ಇದು 5 ವಧಾಸ್ಥಾನಗಳು. ಇರುವೆ, ಗೊದ್ದ, ಸೊಳ್ಳೆ, ನೊಣ ಎಲ್ಲ ಸಾಯುತ್ತೆ ಇದರಲ್ಲಿ ಒಲೆ ಹಚ್ಚೋದು ಮಾಡೋದ್ರಿಂದ. ವಧಾಸ್ಥಾನದಿಂದ ಅವನಿಗೆ ಸದ್ಗತಿ ಆಗೋದಿಲ್ಲ. ಅದಕ್ಕೆ ಈ ಪಂಚಮಹಾಯಜ್ಞ ಮಾಡೋದೆಲ್ಲ ಇದು ಪ್ರಮಾದಕೃತ ಹಿಂಸಾದಿ ಜನಿತ ಇಷ್ಟ ಅನ್ಯಿ. ಗೊತ್ತಿಲ್ಲದೆ ಮಾಡಿದ್ದಾಗಿರ್ತಕ್ಕ ಇನ್ನೂ ಕೆಲವು ಪಾಪಗಳು ಇದೆಯಲ್ಲ, ನಡೆಯುವಾಗ ಸಾಯೋದು, ಇನ್ಯಾವುದೋ ಕೆಲಸ ಮಾಡ್ಬೇಕಾದ್ರೆ ಯಾವ್ದಕ್ಕೆ ಎಡ್ಮಿ ಸತ್ತೋಗೋದು, ಅದು ಗೊತ್ತಿಲ್ಲದೆ ಆಗುವಂತಹ ತುಂಬಾ ಇದೆ ಅದರಲ್ಲಿ. ಆ ತರಹದ್ದಾಗಿರುವ ಎಲ್ಲಾ ಪಾಪಗಳಿಂದಲೂ ಬಿಡುಗಡೆ ಹೊಂದ್ಬಿಡ್ತಾನೆ ನಾವು. ಯಾವ ಪಾಪವನ್ನು ಅಂಟ್ಕೊಳ್ಳೋದೇ ಇಲ್ಲ. ಸಮಸ್ತ ರೀತಿಯ ಪಾಪದಿಂದಲೂ ಬಿಡುಗಡೆ ಹೊಂದಿಬಿಟ್ಟು ಅವತನು ಮುಚ್ಚತೆ ಸರ್ವ ಕಿಲ್ಬಿಷಿ ಹೀನು ಏದು ಆತ್ಮಂಭಯ ಭುಂಜತೇತು ಭುಂಜತೇತು ತೇತು ಭುಂಜತೆ ತೇತು ಅಘಂ ಪಾಪಂ ಸ್ವಯಮಪಿ ಪಾಪಾಃ ಯೇ ಪಚಂತಿ ಪಾಕಂ ನಿರ್ವರ್ತಯಂತಿ ಆತ್ಮಕಾರಣಾತ್ ಆತ್ಮಹೇತೋಃ. ಏತು ಯಾರಾದರೂ ಆತ್ಮಂಭಯ ಆತ್ಮಾನಂ ಬಿಭ್ರತಿ ಬಿಭ್ರತಃ ಬಿಭ್ರತಿ ಬಹುಜನ ಸರಿ ತಮ್ಮ ಹೊಟ್ಟೆಯನ್ನು ಹರಿತಾರೋ, ಅಡಿಗೆ ಮಾಡ್ಕೊಂಡು ತಮ್ಮ ಹೊಟ್ಟೆ ತಮ್ಮ ಹೊಟ್ಟೆ ಇರ್ತಾರೋ ಅವಳು ಆತ್ಮಂಭರಿ, ಹೊಟ್ಟೆ ಬಾಕರು ಅಂತ. ಆತ್ಮಂಭರಿ ಅವಳ ಹೊಟ್ಟೆ ಬಾಕರು ಅಂತ. ಅವರು ಅನ್ನ ಎಲ್ಲ ತಿನ್ನೋದು ಪಾಪವನ್ನೇ ತಿಂತಿದ್ರು. ತುತ್ತಿಗೂ ತಿನ್ನೋದು ಪಾಪ ಅಂತ ಹೇಳ್ತಾ ಇದೆ. ಅದೇ ಏಕವಸ್ತು ಸಾಧಾರಣ ಹೇಳ್ತಾ ಇದೆ. ಆ ಅನ್ನ ಸಾಧಾರಣ ಅನ್ನುವಂತೆ ಅದು ದೇವತೆಗಳು ಸೇರಿದೆ, ಭೂತಗಳು ಸೇರಿದೆ, ಋಷಿಗಳು ಸೇರಿದೆ, ಪಿತೃಗಳು ಸೇರಿದೆ. ಅದು ವೈಷ್ಣವರು ಅಷ್ಟಕ್ಕೂ ಬರುತ್ತೆ.
ದಿಭ್ಯ ಸುಧಾಸ್ತು ಭೂತೇಭ್ಯೋ ನಮಃ ಮನುಷ್ಯ ಅಷ್ಟು ಬರುತ್ತೆ ವಿಷಯದಲ್ಲಿ ನೀವು ಸನಕಾದಿ ಭೇದನೋಮ ಪ್ರಾಣ ಭೂತಾದಿ ಭೇದನೋಮ ಶ್ವಾನಾದಿ ಭೇದನೋಮ ದೇವೇ ಭೇದನೋಮ ಇದು ಅವರಿಗೆ ಹಂಚಿ ಕೊಟ್ಟು ಆಮೇಲೆ ಆ ಹುಳ ಅನ್ನೋದು ತಿಂತಾರಲ್ಲ ಅದು ಅಮೃತ. ಅದು ಅಘಮ್ ಅಂದ್ರೆ ಪಾಪವನ್ನೇ ತಿನ್ನುತ್ತಾರೆ. ತಾವೆಂಥವರಾಗಿದ್ದು ಸ್ವಯಂ ಪಾಪಾಹ, ತಾವು ಪಾಪಿಗಳಾಗಿದ್ದು ಪಾಪಿಷ್ಠರಾದವರಾಗಿ ಯಾರು ಆತ್ಮಕಾರಣ ಆತ್ಮಹೇತೋಹೋ ಅನ್ನಂ ಪಚಂತಿ, ತಮಗೋಸ್ಕರಾಗಿ ತಮ್ಮ ಮನೆಯವ್ರಿಗೆ ಅಷ್ಟಕ್ಕೆ ಅಡುಗೆ ಮಾಡೋದು. ಒಂದು ಪುಟ್ಟ ಕುಕ್ಕರ್ ಇಟ್ಕೊಂಡ್ಬಿಡೋದು, ಒಂದು ಸೌಟು ಮಿಕ್ಕ ಹಾಗಿಲ್ಲ, ಅಷ್ಟ ನೋಡಿ ಮಾಡ್ಕೊಂಡು ಮನೆಯವ್ರಿಗೆ ಅಷ್ಟಕ್ಕೆ ಮಾಡ್ಕೊಂಡ್ಬಿಟ್ಟು ಅಗ್ನಿ ಹಾಕೊಂಡು ಊಟ ಮಾಡೋದು. ಇದು ಮಹಾ ಪಾಪ. ಇದು ಒಂದು ಶಾಸ್ತ್ರಕಾರರು ಮಧ್ಯಾಹ್ನ ಕಾಲದಲ್ಲಿ ಬಾಗಿಲು ತೆಗೆದು ಊಟ ಮಾಡು, ಯಾರು ಬಂದು ಮನೆಯವ್ರಿಗೆ ಅಲ್ಲೇನು ಬೇಡ, ಎಲ್ಲರಿಗೂ ಕೊಡೋ ಊಟ ಅನ್ನೋದು ಒಂಥರ ಸರ್ವ ಇದಕ್ಕೂ ಸೇರಿದ್ವಾಗಿರೋದು. ಅಷ್ಟೇ ಅಲ್ಲ, ಆದಷ್ಟು ಗಮನ ನೋಡು, ಅತಿಥಿ ಅಭ್ಯಾಸ ಊರಿಗೆ ಬಂದಿದಾರ ಅದಕ್ಕೆ ತಿಳ್ಕೋ ವಿಷಯವನ್ನ, ಬಂದಿದೆ ಒಂದು ಕರು ಊಟ ಹಾಕೊಂಡು ಊಟ ಮಾಡು. ತುಂಬಾ ಅದ್ರ ಬಗ್ಗೆ ಅವಶ್ಯ ಪ್ರಕರಣ ತುಂಬಾ ಹೇಳ್ತಾರೆ. ಅನ್ನ ಅನ್ನೋದು ಎಲ್ಲರಿಗೂ ಸೇರಿದ್ದಾಗ ಅನ್ನ ಆದ್ರಿಂದ ಅನ್ನ ಬ್ರಹ್ಮ ಅದು. ಹಾಗಾದ್ರಿಂದ ಅನ್ನಕ್ಕೆ ಎಲ್ಲ ಹಸಿದವರು ಪಾತ್ರ ಆಗಿದ್ದಾರೆ. ಹಾಗಾಗಿ ಯಾರು ತಮಗೋಸ್ಕರವಾಗಿ ತಮ್ಮ ಶರೀರಕ್ಕೆ ಅಷ್ಟಕ್ಕೆ ಅಡಿಗೆ, ಅಂದ್ರೆ ನಮ್ಮ ತಂದೆ ಹೇಳೋರು 2 ಪಾಲು ಜಾಸ್ತಿ ಮಾಡಿ ಅನ್ನ ಜಾಸ್ತಿ ಮಾಡೋದು, ಮಿಕ್ಕಿದ್ರೆ ಹುಡುಗರು ಜಾಸ್ತಿ ಊಟ ಮಾಡ್ಕೊಳ್ತಾರೆ, ತಕ್ಕಷ್ಟು ಅಡಿಗೆ ಮಾಡಬಾರ್ದು. ಯಾರೋ ಅನ್ನಕ್ಕೆ ಬಂದ್ಬಿಡ್ತಾರಪ್ಪ, ಬಂದ್ಬಿಟ್ಟು ಅವ್ರು ಕಾಯಿಸೋದು ತಪ್ಪು, ಕೂತ್ಕೊಳ್ಳಿ ಆಗಿಲ್ಲ ಅನ್ಬಾರ್ದು, ಕಾಯಿಸೋದು ತಪ್ಪು. ಆಮೇಲೆ ತಕ್ಕಷ್ಟೇ ಮಾಡ್ಕೊಂಡು ಪೋರು ಪೊಕ್ಕಟ್ಟು ನಮ್ಮ ಭಾಷೆ ಇರ್ತಾರಲ್ಲ, ಸಾಕು ಆಗಿದೆ ಆಯ್ತು ಆಗಲಿ ತುತ್ತು ಕಮ್ಮಿ ಇದ್ದು ಆಗ್ತಿತ್ತು, ಕಮ್ಮಿ ಆಯ್ತು ಎದ್ದು ಒಂದು 6 ಅಡಿಗೆ ಮಾಡಬಾರ್ದು, 1 ಪಾವು 2 ಪಾವು ಜಾಸ್ತಿ ಮಾಡ್ಬೇಕು. ಎಲ್ಲ ಜಾಸ್ತಿ ಯಾವ ಟೈಮಲ್ಲಿ ಬಂದು ಆಮೇಲೆ ಕೊಟ್ಟು ಬಂದು ಬರೋದಿಲ್ಲ. ಯಾರೋ ಭಿಕ್ಷಕರು ಇರ್ತಾರೆ, ಇನ್ಯಾರು ಇರ್ತಾರೆ, ಹೊಟ್ಟೆಗೆ ಇರಲ್ಲ. ಇಲ್ಲಿ ಎಷ್ಟು ಜನ ಬರ್ತಾರೆ, ಅಮ್ಮ ಕೊಡಿ ತಿನ್ನೋ ಕೊಡಿ, ಎಷ್ಟು ಜನ ಕೇಳ್ತಾರೆ ಗೊತ್ತಿಲ್ಲ, ಬರ್ತಾರೆ ಇಲ್ಲಿ ಬರ್ತಾರೆ, ಇಲ್ಲಿ ತಿನ್ನೋ ಕೊಡಿ ಕೇಳ್ತಾ ಇದ್ದಾರೆ, ಕೊಡ್ರು ಅಂತ ನಾನು ಫಸ್ಟ್ ಕೊಡಿ ಅವರಿಗೆ. ತಿನ್ನೋ ಕೇಳೋರು ಮಾತ್ರ ಕೊಡದೇ ಇದ್ರೆ ಮಹಾ ಪಾಪ. ಅದು ನಾವು ಊಟ ಮಾಡಕ್ಕೆ ಬರಲ್ಲ, ಅದನ್ನ ಯಾವತ್ತೂ ಅದು ಪ್ರಾಣಿಲ್ಲ ಅನ್ನ. ಹಾಗಾಗಿ ತಿನ್ನೋ ಕೇಳ ಬಂದ್ ಮಾತ್ರ. ಇವಾಗ ದುಡ್ಡು ಕೇಳಿದ್ರೆ ಕೊಡಲ್ಲ ಅನ್ಬೋದು, ದುಡ್ಡು ಕೇಳಿದ್ರೆ ಕೊಡಲ್ಲ, ಬಂಗಾರ ಕೇಳಿದ್ರೆ ಕೊಡಲ್ಲ ಹೇಳ್ಬೋದು, ಊಟ ಕೇಳಿದ್ರೆ ಮಾತ್ರ ಕೊಡಲ್ಲ ಅಂದ್ರೆ ತುಂಬಾ ಅಪಚಾರ. ಅದು ಪ್ರಾಣ ದೇವತೆಗೆ ಅಪಚಾರ ಮಾಡ್ದಂಗ, ಅದು ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು. ಯಾರು ಊಟ ಕೇಳುತ್ತಾರೋ ಆತ್ಮಕಾರಣ ಅಂದ್ರೆ ತಮಗೋಸ್ಕರವಾಗಿ ತಮ್ಮ ಶರೀರ ಕಷ್ಟಕ್ಕೆ ಯಾರು ಅಡಿಗೆ ಊಟ ಮಾಡ್ತಾರೋ ಅವರು ಅವರು ಪಾಪವನ್ನೇ ತಿನ್ನುತ್ತಾರೆ, ಅವ್ರ ಪಾಪಿಗಳು ಅವರು ಅಂತ ಬೈತಾ ಇದ್ದಾರೆ ಭಗವಂತ. ಇತಶ್ಚ ಅಧಿಕೃತೇನ ಕರ್ಮ ಕರ್ತವ್ಯಂ. ಈ ಒಂದು ಕಾರಣದಿಂದಲೂ ಅಂದ್ರೆ ಈ ಮುಂದೆ ಹೇಳುವ ಈ ಕಾರಣದಿಂದ ಜಗಚ್ಚಕ್ರ ನಡಿಬೇಕಲ್ಲ, ಜಗಚ್ಚಕ್ರ ನಡಿಬೇಕು ಅನ್ನೋ ಕಾರಣಕ್ಕೂ ಕೂಡ ಕರ್ಮ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇವಾಗ ಒಂದು ದೇವತೆಗಳು ಕೊಟ್ಟದ್ದು, ಅವ್ರು ಕೊಟ್ಟಿದ್ದನ್ನು ಕೊಂಡೆ ತಿಂದ್ರೆ ಅದು ಅನ್ಯಾಯ ಅಂತ ಉತ್ಸಾಹ ಕೊಟ್ರು. ಈಗ ಈ ಜಗತ್ತಿನ ಒಂದು ವ್ಯವಸ್ಥೆ ಉಳಿಸ್ಬೇಕಲ್ಲ, ಜಗತ್ತಿನ ವ್ಯವಸ್ಥೆ ಒಂದಕ್ಕಿಂತ ಒಂದು ಇದಾಗಿದೆ, ಕರ್ಮದಿಂದ ನಿಂತಿರೋ ಜಗತ್ತಿನ ವ್ಯವಸ್ಥೆ. ಸರಿಯಾದ ಕರ್ಮಾನುಷ್ಠಾನ ಮಾಡಿದ್ರೆ ಮಳೆ ಬರುತ್ತೆ, ಸರಿಯಾದ ಮಳೆ ಬಂದ್ರೆ ಅನ್ನ ಸಮೃದ್ಧಿ ಆಗುತ್ತೆ, ಅನ್ನ ಸಮೃದ್ಧಿ ಆದ್ರೆ ಪ್ರಜೆಗಳ ಸುಭಿಕ್ಷವಾಗಿರ್ತಾರೆ, ಪ್ರಜೆಗಳ ಸುಭಿಕ್ಷವಾದ್ರೆ ಅವ್ರು ಒಳ್ಳೊಳ್ಳೆ ಕರ್ಮ ಮಾಡುವಾಗ್ತಾರೆ, ಒಳ್ಳೊಳ್ಳೆ ಕರ್ಮ ಮಾಡ್ಕೊಳ್ಳಿ ಮತ್ತೆ ಸುವೃಷ್ಟಿ ಆಗುತ್ತೆ. ಈಗ ಒಂದು ಜಗತ್ತಿನ ಒಂದು ಚಕ್ರ ಇದೆ, ಸರ್ಕ್ಯುಲೇಷನ್, ಅದನ್ನ ಸರ್ಕ್ಯುಲರ್ ಆಗಿದೆಯಲ್ಲ, ರೌಂಡ್ ಆಗಿದೆಯಲ್ಲ, ಅದನ್ನ ಕಟ್ ಮಾಡಬಾರ್ದು. ಆ ವೃತ್ತವನ್ನ ತುಂಡು ಮಾಡಿಬಿಟ್ರೆ ಅದು ದೋಷ ಆಗುತ್ತೆ, ಪಾಪ ಬರುತ್ತೆ. ಭಗವಂತ ಒಂದು ಹೆಣಿದಾನೆ, ಒಂದು ತೋರಿಸ್ಬಿಟ್ಟಿದ್ದಾನೆ, ಒಂದು ವೃತ್ತ ಮಾಡಿ ಈ ರೀತಿ ಇದ್ರೆ ಜಗತ್ತಿನ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಮುಂದೆ ಹೇಳೋ ಕಾರಣದಿಂದ ಅಧಿಕೃತ ಏನಂದ್ರೆ ಆಯಾಯ ಕರ್ಮಕ್ಕೆ ಅಧಿಕಾರಿಯಾದವನಿಂದ ಆ ಕರ್ಮವು ಮಾಡತಕ್ಕದ್ದು ಮಾಡಬೇಕು. ಜಗಚ್ಚಕ್ರ ಪ್ರವೃತ್ತಿ ಹೇತು ಕರ್ಮ, ಜಗತ್ತಿನಲ್ಲಿರೋ ಒಂದು ಚಕ್ರ, ಜಗತ್ತಿನ ಸ್ಥಿತಿಗೆ ಬೇಕಾದ ಚಕ್ರ, ಆ ಚಕ್ರದ ಪ್ರವೃತ್ತಿ ಅದು ಮುಂದುವರಿಬೇಕಲ್ಲ, ಆ ಮುಂದುವರಿಯೋದಕ್ಕೆ ಕರ್ಮವೇ ಕಾರಣ. ಕರ್ಮ ಲಿಂಕ್ ಕೊಡುತ್ತೆ, ಒಂದಕ್ಕೊಂದಕ್ಕೊಂದಕ್ಕೆ ಲಿಂಕ್ ಕೊಡುತ್ತೆ, ಅದು ಕರ್ಮ ಮಾಡಬೇಕು. ಹೇಗೆ ಅಂತೀರೋ ಕಥಮಿತಿ ಉಚ್ಯತೆ, ಹೇಗೆ ಅಂತ ಕೇಳ್ತೀರೋ ಅದಕ್ಕೆ ಹೇಳ್ತೀನಿ ಕೇಳಿ. ಅಷ್ಟು ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯಃ ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ
ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. अन्नात् भवन्ति भूतानि पर्जन्यात् न संभवः यज्ञात् भवति पर्जन्यः यज्ञः कर्म समुद्भवः कर्म ब्रह्मोद्भवं विद्धि ब्रह्माक्षर ಬ್ರಹ್ಮ अक्षर समुद्भवं सर्वगतं ब्रह्म नित्यं यज्ञे प्रतिष्ठितम्. ಭೂತಾನಿ ಅನ್ನಾದ್ ಭವಂತಿ. ಅದಕ್ಕೆ ಹೀಗಿರಲಿ. ಭೂತಗಳು ಅಂದ್ರೆ ಸಾವಜಂಗಮಾತ್ಮಕವಾದ ಭೂತಗಳು. ಅನ್ನದಿಂದ ಅಂದ್ರೆ ತಿಂದ ಅನ್ನದು ಲೋಹಿತಾದಿ ರೂಪದಿಂದ ಆ ರೇತೋರೂಪ ಪರಿಣಾಮ ಆದಾಗ ಅದರಿಂದ ಭೂತಗಳು ಹುಟ್ಟುತ್ತಾರೆ, ಪ್ರಾಣಿಗಳು ಹುಟ್ಟುತ್ತಾರೆ. ಅದು ಯದ್ಯಪಿ ನೀರಿನಿಂದ ಬರುವುದಾದ್ರು ಮನುಷ್ಯನ ಬರೋದು, ಆ ನೀರು ಅಂತ ಅನ್ನವನ್ನೇ ಆಶ್ರಯಿಸ್ಕೊಳ್ತಾರೆ. ಅನ್ನದ ಮೂಲಕವಾಗಿಯೇ ಅವರು ಬರ್ತಾರೆ ಪ್ರಾಣಿ ಬರುವರು. ಅದು ಅನ್ನ ಬರೋದು ಯಾವ್ದ್ರಿಂದ? ಪರ್ಜನ್ಯಾದ ಅನ್ನ ಸಂಭವ. ಮಳೆ ಬಂದ್ರೆ ಅನ್ನ ಉಂಟಾಗುತ್ತೆ. ನೀರ್ ತಾನೆ, ನೀರೇ ಅಕ್ಕಿ, ಗೋಧಿ, ಜೋಳ, ಕಡ್ಲೆ, ಹೆಸರು ಎಲ್ಲ ಹಣ್ಣು ಹಂಪು ತರಕಾರಿ ಎಲ್ಲಕ್ಕೂ ನೀರೇ ಕಾರಣ. ನೀರಿದೆ ಏನು ಬೆಳೆಯಲ್ಲ, ಎಲ್ಲ ಒಣಗೋಗುತ್ತೆ. ನೀರಿನಿಂದಲೇ ಸಮಸ್ತ ಸಸ್ಯಗಳು, ಸಮಸ್ತ ಧಾನ್ಯಗಳು, ಸಮಸ್ತ ತರಕಾರಿ ಹಣ್ಣುಗಳು ಎಲ್ಲ ನೀರಿನಲ್ಲೇ ಬರೋದು. ಅನ್ನ ಸಂಭವ. ಪರ್ಜನ್ಯ ಅಂದ್ರೆ ಮಳೆಯಿಂದ, ಅಂದ್ರೆ ಮಳೆಯಿಂದ ಬರುವ ನೀರಿನಿಂದ ಅನ್ನಗಳು ಉಂಟಾಗುತ್ತದೆ. ಯಜ್ಞ ಪರ್ಜನ್ಯ ಹೇಗೆ ಉಂಟಾಗುತ್ತೆ? ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞ ಅಂದ್ರೆ ಏನು? ಯಜ್ಞದಿಂದ ಪರ್ಜನ್ಯ ಉಂಟಾಗುತ್ತೆ. ಅರ್ಥ ಏನು? ಯಾವ ಯಜ್ಞ ಅಲ್ಲ. ಈ ಯಜ್ಞ ಅಂದ್ರೆ ಅಪೂರ್ವ ಅಂತ ಅರ್ಥ. ಯಾಕೆ ಹೇಳೋ ಮುಂದೆ ಯಜ್ಞ ಕರ್ಮ ಸಮುದ್ಭವ ಇದೆ. ಆ ಕರ್ಮಕ್ಕೆ ಏನು ಅರ್ಥ ಮಾಡ್ತೀವಿ ಇವಾಗ? ಈ 3ನೇ ಸಲ ಪಾಠ ಇದು. ಅಪೂರ್ವ ಅಂತ ಅರ್ಥ ಮಾಡಿದೆ ಭಾಷೆ. ಅಪೂರ್ವ ಅಂದ್ರೆ ಏನು? ಕರ್ಮಾನುಷ್ಠಾನ ಮಾಡಿದ ಮೇಲೆ ಒಂದು ಸೂಕ್ಷ್ಮ ಸ್ಥಿತಿ ಇದೆಯಲ್ಲ, ಪುಣ್ಯ ಪಾಪದ ಸ್ಥಿತಿ, ಅದು ಅಪೂರ್ವ ಅಂತ ಮೀಮಾಂಸೆ. ಪುಣ್ಯವಿದ್ದ ಮಳೆ ಬರುತ್ತೆ ಕಣ, ಪುಣ್ಯವಿಲ್ಲ ಅಂದ್ರೆ ಮಳೆ ಬರಲ್ಲ. ಪುಣ್ಯ ಬರೋದು ಯಾವ್ದ್ರಿಂದ? ಕರ್ಮದಿಂದ. ಅದು ಯಜ್ಞ ಅಂದ್ರೆ ಏನೋ ಅಪೂರ್ವ. ಯಜ್ಞಕ್ಕೂ ಕರ್ಮಕ್ಕೂ ಒಂದೇ ಅರ್ಥ ಮಾಡಿ ಪೂರ್ತಿ ಆಗತ್ತಲ್ಲ. ಗೋಚರ ಇದೆ ಹೇಳ್ಬೇಕರ್ಥ. ಇಲ್ಲಿ ಅಪೂರ್ವ ಅಂತ ಅರ್ಥ. ಅಪೂರ್ವ ಅಂದ್ರೆ ಒಂದಾನೊಂದು ಕರ್ಮಾನುಷ್ಠಾನ ಆದ್ಮೇಲೆ ಫಲಕ್ಕೆ ಹಿಂದಿನ ಅವಸ್ಥೆ, ಪೂರ್ವಾವಸ್ಥೆ. ಇದು ಫಲ ಆಗಿಲ್ಲ, ಫಲದ ಪೂರ್ವಾವಸ್ಥೆ. ಕ್ರಿಯೆ ನಿರ್ವರ್ತನವಾಗಿದೆ, ಕ್ರಿಯೆ ಅನುಷ್ಠಾನವಾಗಿದೆ, ಫಲ ಉಂಟಾಗಿಲ್ಲ. ಅದ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಪುಣ್ಯ ಪಾಪ ಸೂಕ್ಷ್ಮಾವಸ್ಥೆ ಅಪೂರ್ವ ಅಂತ ಕರೀತಾರೆ. ಆ ಅಪೂರ್ವಕ್ಕೆ ಯಜ್ಞ ಅದು. ಪರ್ಜನ್ಯವು ಪುಣ್ಯದಿಂದ ಬರುತ್ತೆ. ಪುಣ್ಯ ಯಾವ್ದಿಂದ ಬರುತ್ತೆ? ಅಪೂರ್ವ ಯಾವ್ದಿಂದ ಬರುತ್ತೆ? ಯಜ್ಞ ಕರ್ಮ ಸಂಬಂಧವ. ಕರ್ಮ ಇಲ್ಲೇನೋ ವೈದಿಕ ಕರ್ಮ. ಸೋಮಯಾಗ ನೀನು ಅಲ್ಲಿ ಹೋಗ್ಬೇಕಾಗಿಲ್ಲ, ಅಗ್ನಿಹೋತ್ರ ಶುರು ಮಾಡು. ಸೋಮಯಾಗ ಮಾಡೋದು ಅಗ್ನಿಹೋತ್ರ ಇಲ್ದಿದ್ದು ಸೋಮಯಾಗ ಮಾಡೋಕ್ಕಲ್ಲ. ಧ್ಯಾನ ಅಗ್ನಿಹೋತ್ರ ಇಲ್ದಿದ್ದು ಯಾವ ಯಜ್ಞವೂ ಇಲ್ಲ. ಅದೆಲ್ಲ ಆಟಾಟೋಪ ಭಯಂಕರ ಆಗುತ್ತೆ ಅಷ್ಟೇ. ಅಗ್ನಿಹೋತ್ರದಿಂದ ಶ್ರುತಿ ಹೇಳುತ್ತೆ, ಅಗ್ನಿಹೋತ್ರ ಪ್ರಾಯಣ ಯಜ್ಞಾ ಯಜ್ಞಾ ಅಗ್ನಿಹೋತ್ರ ಪ್ರಾಯಣ. ಅಗ್ನಿಹೋತ್ರಂ ಪ್ರಾಯಣಂ. ಪ್ರಾಯಣಂ ನಾಮ ಆರಂಭ. ಅಗ್ನಿಹೋತ್ರ ಶುರು ಆಗೋದು. ಅಗ್ನಿಹೋತ್ರ ಇಲ್ಲದೆ ಹೋದ್ರೆ ಯಾವ ಇಷ್ಟಿಯೂ ಇಲ್ಲ, ಚಾತುರ್ಮಾಸ ಇಲ್ಲ, ಪಶುಬಂಧ ಇಲ್ಲ, ಸೋಮ ಯಾವೂ ಇಲ್ಲ. ಅಗ್ನಿಹೋತ್ರ ಯಾವ್ದು ಶುರು ಆಗುತ್ತೆ? ವತ್ಸೋವ ಅಗ್ನಿಹೋತ್ರಸ್ಯ ಪ್ರಾಯಣಂ. ಕರು ಬಿಟ್ಟಾಗ ಹಾಲು ಕೊಡ್ತಲ್ಲ, ಹಾಲಿನ ಶುರು ಆಗುತ್ತೆ ಅಗ್ನಿಹೋತ್ರ. ಅಗ್ನಿಹೋತ್ರಂ ಯಜ್ಞಾನ. ಅಗ್ನಿಹೋತ್ರಕ್ಕೆ ಕರು ಆರಂಭ ಆದ್ರೆ ಯಜ್ಞಕ್ಕೆ ಅಗ್ನಿಹೋತ್ರ ಆರಂಭ. ಅಗ್ನಿಹೋತ್ರಂ ಯಜ್ಞಾನ ಶ್ರುತಿ ಹೇಳ್ತಾ ಇದೆ. ಏನು ಅಪೂರ್ವವು ಕರ್ಮದಿಂದ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮದಿಂದ ಪುಣ್ಯೋತ್ಪತ್ತಿ ಆಗತ್ತೆ. ಆ ಕರ್ಮ ಯಾವ್ದಿಂದ ಉತ್ಪತ್ತಿ ಆಗುತ್ತೆ? ಕರ್ಮ ಬ್ರಹ್ಮ ಅಂದ್ರೆ ಏನಿಲ್ಲ, ವೇದ. ಕರ್ಮ ಗೊತ್ತಾಗೋದು ಮಂತ್ರೇಶು ಕರ್ಮಾಣಿ. ಶ್ರುತಿ ಏನೋ ಸೂರ್ಯನ ಆರಂಭ. ತದೇ ಸತ್ಯಂ ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ಯ ಪಶ್ಯನ್ ಅಂತ ಶ್ರುತಿ.
ಮಂತ್ರಗಳಲ್ಲೇ ಕರ್ಮ ಗೊತ್ತದು. ಯಾಕೆ ಘೃತವತಿ ಮಧ್ವರ್ಯೋ ತಮಾಸ್ಯ ಘೃತವತಿ ಶಬ್ದೇ ಶೂಯಮಾನೆ ಮಧ್ವರ್ಯೋ ಶುಚಿಂ ಗೃಹಾತಿ ಮಂತ್ರ ಅದು. ಅಲ್ಲಿ ಹೇಳ್ತಾ ಇದೆ ಆಚ್ಛೇತ್ತಾತೆ ಇಮಾರಿಷನು ಅಲ್ಲೇ ಅಲ್ಲಿ ಹೇಳ್ತದು ಕಡಿತಾ ಇದೀನಿ, ಹಿಂಸೆ ಹಾಕೋದು ಬೇಡ, ನೀನ್ ಬೀಜ ಮಾಡ್ಕೋಬೇಡ, ಯಜ್ಞಕ್ಕೋಸ್ಕರ ತಗೊಂಡು ಹೋಗ್ತಾ ಇದೀನಿ, ಇಲ್ಲಿ ದರ್ಭೆ ಬೀಜ ಬೇಡ, ಇಲ್ಲಿ ಪಲಾಶಿವೆ, ಹೆದರ್ಕೋಬೇಡ, ನಿನ್ನ ಸಂಕೃತಿ ಮಾಡ್ತೀನಿ ಅಂತ ಮಾತಾಡಿಸ್ತಾನೆ. ಆ ಪಲಾಶ ಮುತ್ಕರ್ ಮಾತಾಡಿಸ್ತಾನೆ, ಆ ದರ್ಭೆನ್ ಮಾತಾಡಿಸ್ತಾನೆ, ಆ ಘರ್ಮವನ್ನ ಇದು ಕಪಾಲ ಮಾತಾಡಿಸ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಒಮ್ಮೆ ಸುಡ್ತಾ ಇದ್ದೀನಿ ಬೀಜ ಮಾಡ್ಕೋಬೇಡ್ರೋ, ಯಾನಿ ಘರ್ಮಿ ಕಪಾಲ ಚಿಂತಿವಿ ಇಂದ್ರವಾಯುಗಳು ನಿಮ್ಮನ್ನ ಕಷ್ಟವನ್ನು ಬಿಡಿಸ್ಬಿಡ್ಲಿ, ನಿಮ್ಮೇಲೆ ಪುರೋಡಾಶ ಇಟ್ಟು ಅಗ್ನಿ ಇಟ್ಟು ಮಾಡಿದೀನಿ, ಹೆಂಚು ಕುಪ್ಪೋದು, ಹೆಂಚಿನ ಚೂರು ಅದಕ್ಕೆ ಕೈ ಮುಗಿಸ್ತಾ ಇದ್ದಾನೆ, ಬೀಜ ಮಾಡ್ಕೊಬೇಡ್ರಪ್ಪ ನೀವು ಸುಟ್ಬಿಟ್ಟೆ ಅಂತ ಹೇಳಿ. ಅದು ಏನ್ ಭಾವನೆ ಸುತ್ತಿದ್ದು ಆಶ್ಚರ್ಯ ಆಯ್ತಪ್ಪ. ಒಂದು ಹೆಂಚಿನ ಚೂರ್ ಮೇಲೆ ಅದು ನಿಮ್ಗೆ ಕೆಂಡ ಇಟ್ಬಿಡ್ತಾನೆ, ಇದು ಮಾಡ್ತಾನಲ್ಲ. ಬೀಜ ಮಾಡ್ಕೋಬೇಡಿ, ಸುಟ್ಟೇಟ್ ಅನ್ಕೋಬೇಡಿ, ಯಜ್ಞಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀನಿ ನಾನು. ಪರ್ಜನ್ಯ ಯಜ್ಞ ಕರ್ಮ, ಕರ್ಮ ಬ್ರಹ್ಮ, ಕರ್ಮ ಬ್ರಹ್ಮ ಅಂದ್ರೆ ವೇದದಿಂದ. ಅಮ್ಮ ಅನುಪಮ ಅವರು ಹೇಳಿಮ್ಮ. ಗುರುಗಳೇ ಅದೊಂದು ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಗುರುಗಳೇ. ಅಪೂರ್ವ ಏನೋ ಅಂತ ಹೇಳ್ತಾ ಇದ್ರಲ್ಲ ಅದೊಂದು. ಅಪೂರ್ವ ಅಂದ್ರೆ ನೀವು ಕ್ರಿಯೆ ಮಾಡಿದ್ಮೇಲೆ ಫಲ ಬರೋಕ್ ಮುಂಚೆ ಒಂದು ಪುಣ್ಯ ಅಂತ ಹೇಳ್ತಿರಲ್ಲ, ಆ ಪುಣ್ಯವನ್ನೇ ಮೀಮಾಂಸಕರು ಅಪೂರ್ವ ಅಂತಾರೆ. ಲಾಟ್ರಿ ಬಂದ್ಬಿಡುತ್ತಪ್ಪ, ಲಾಟ್ರಿ ₹1,00,00,000 ಲಾಟ್ರಿ ಹೊಡೆಯುತ್ತೆ ಅಂದ್ರೆ ನಾವೇನಾದ್ರೂ ಆಕ್ಷನ್ ಮಾಡಿದ್ರೆ ಅದಕ್ಕೆ ಪುಣ್ಯನೂ ಬರ್ಬೋದು ಪಾಪನೂ ಬರ್ಬೋದು, ಕರೆಕ್ಟ್ ಅಲ್ವಾ? ಮಾಡೋದೇ ಇಲ್ಲ. ಕರೆಕ್ಟ್. ಓಕೆ ಓಕೆ. ನೀವೊಂದು ಪೂಜೆ ಮಾಡಿದ್ರೆ ಇಟ್ಕೊಳ್ಳಿ, ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಇಟ್ಕೊಳ್ಳಿ, ಮಾಡಲ್ಲ ಆ ವಿಷಯ ಬೇರೆ. ಮಾಡಿದ್ರೆ ಆ ಪೂಜೆ ಮಾಡಿದ್ರೆ ಅದರಿಂದ ಏನೋ ಒಂದು ಹುಟ್ಟತ್ತೆ, ಫಲ ಆಗಿರಲ್ಲ. ಅದು ಅದೃಷ್ಟ, ಲಕ್ಕು ಅಂತಿರಲ್ಲ ಇಂಗ್ಲಿಷಲ್ಲಿ ಲಕ್ಕು ಅಂತಾರೆ, ಕನ್ನಡದಲ್ಲಿ ಅದೃಷ್ಟ ಅಂತಾರೆ. ಅದನ್ನ ಮೀಮಾಂಸಕರು ಅಪೂರ್ವ ಅಂತಾರೆ. ಲಕ್ಕು, ಅದೃಷ್ಟ, ಪುಣ್ಯ ಎಲ್ಲ ಒಂದೇ. ಲಕ್ ಯಾಕಾಗುತ್ತೆ? ಪುಣ್ಯ ಬಂದ್ಬಿಡುತ್ತಲ್ವಾ? ಪುಣ್ಯ ಬರುತ್ತೆ. ಹೌದು. ಯಾಕೆ ಬ್ಯಾಡ್ ಲಕ್ ಅಲ್ಲ, ಅಲ್ಲ ಅನಿರೀಕ್ಷಿತ ಲಕ್ಕಿದ್ದ ಲಾಟ್ರಿ ಹೊಡಿಯೋದು ಅಂತೆಲ್ಲ, ಲಕ್ಕಿತ್ತು ಲಾಟ್ರಿ ಹೊಡಿತಿಂತಾರಲ್ಲ, ಅದು ಗೊತ್ತಾಗಲ್ಲ ಅಂತ ಅನಿರೀಕ್ಷಿತ. ಇವಾಗ ಅದೃಷ್ಟ ಹಾಗೆ ಅನ್ಸ, ಅದೃಷ್ಟವಲ್ಲ. ಯಾವಾಗ ಆಗುತ್ತೆ ಗೊತ್ತಿಲ್ಲ ಆ ಫಲ. ಅದು ಲಕ್ಕು ಹಾಗೆ. ಏನ್ ಲಕ್ಕು ನೋಡ್ರಿ ಅವರಿಗೆ. ಇಷ್ಟು ವರ್ಷ ಮೇಲೆ ಮಕ್ಕಳಾಯ್ತು ಅಂತಾರೆ. ನಮ್ಮಲ್ಲಿ ಹೊಸ ಪ್ರಭು ನಮ್ಗೆ 17 ವರ್ಷ ಆಗಿತ್ತು ಮದುವೆ ಆಗಿ, ಆಸೆ ಬಿಟ್ಬಿಟ್ಟು ಮಕ್ಕಳಾಗಲ್ಲ ಅಂತ. ಆಮೇಲೆ ಗಂಡು ಮಗು ಆಗ್ಬಿಡ್ತು. ಲಕ್ಕು ಅವ್ರಿಗೆ ಅಂತ ಅಂತಿದ್ರು. ನೋಡಿ ಹೇಗೆ ಅದೃಷ್ಟಕ್ಕೋಸ್ಕರ. ಅದೃಷ್ಟ ಅಂದ್ರೆ ಹಂಗ, ಅದು ಲಕ್ಕು ಅಂದ್ರೆ ಏನೋ ಮಾಡ್ದೆ ಲಕ್ಕಾಗಲ್ಲಪ್ಪ, ಅದು ಗೊತ್ತಿಲ್ಲ ಅಷ್ಟೇ. ಲಕ್ಕು ಅಂತಂದ್ರೆ ಅವ್ರಿಗೇನೋ ಇರತ್ತೆ, ಇವ್ರು ಗೊತ್ತಿಲ್ಲ ಅಷ್ಟೇ. ಇವ್ರು ಅಂತಾರೆ ಈಗ ನಾವು ಮಾಡಿರೋದು ಆ ಪುಣ್ಯ ಯಾವಾಗ್ಲೂ ಬರುತ್ತೆ. ಅದಕ್ಕೇನೋ ಪುಣ್ಯ ರೂಪದಲ್ಲಿ ಇರುತ್ತಲ್ಲಮ್ಮ, ಪುಣ್ಯ ರೂಪ ಸೂಕ್ಷ್ಮ ರೂಪದಲ್ಲಿ ಇನ್ನು ಫಲ ಕೊಟ್ಟಿರೋಲ್ವಲ್ಲ, ಅದಕ್ಕೆ ಅಪೂರ್ವ ಅಂತಾರೆ. ಅದ ಆಗಾಮಿ ಅಂತ ಏನೋ ಅಂತಾರಲ್ವಾ? ಆಗಾಮಿ ಅಂತ ಏನೋ ಬರುತ್ತೆ ಅಲ್ವಾ? ಅದು ಆಗಾಮಿ ಕರ್ಮ. ಅದು ಕರ್ಮ ಆಗಾಮಿ, ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮ. ಆ ಕರ್ಮಾನುಷ್ಠಾನ ಮಾಡಿದ ಮೇಲೆ ಫಲ ಆಗೋಕ್ ಮುಂಚೆ ಆ ಪ್ರೀವಿಯಸ್ ಸ್ಟೇಟು, ಕರ್ಮಾನುಷ್ಠಾನ ಮಾಡಿದ ಉತ್ತರ ಸ್ಟೇಟು, ಫಲಕ್ಕೆ ಪೂರ್ವ ಸ್ಟೇಟು, ಅದು ಅಪೂರ್ವ. ಕರ್ಮಾನುಷ್ಠಾನ ಮಾಡಿದಾನೆ, ಅದ್ರ ಫಲ ಕಾಯ್ತಾ ಇದ್ದಾನೆ, ಯಾವಾಗ ಬರುತ್ತೆ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಏನಮ್ಮ ಅಲ್ಲಿ ಸೂಕ್ಷ್ಮ ವ್ಯಕ್ತ ಆಗಿರುತ್ತೆ, ಆ ಮನಸ್ಸಲ್ಲಿ ತೋರ್ಕೊಳುತ್ತೆ, ಆಕಾಶದಲ್ಲಿ ಇರಲ್ಲ. ಇವ್ರು ಏನ್ ಮಾಡ್ತಾರೆ? ಅವರು ಶ್ರುತಿ ಶರ್ಮದ ಬ್ರಾಹ್ಮಣದಲ್ಲಿ ಅಂತರಿಕ್ಷ ಮಾಹವನಿಂ ಕುರ್ವಾಸಿ, ಅದು ನಿಜ ಹೇಳಿದ್ರೆ ಕನಸಿಯಾಗಿ ಮನಸ್ಸಿನಿಂದಲೇ ತಿಳ್ಕೊಳಸ್ತೋ. ಪ್ರತಿಯೊಂದು ನಿಮ್ ಪುಣ್ಯ ಪಾಪ ಎಲ್ಲ ಸೂಕ್ಷ್ಮ ಮನಸ್ಸಲ್ಲಿ. ಅದೇ ನಮ್ಗೆ ಈ ಮನಸ್ಸಲ್ಲಿ ಇವಾಗ ಗೊತ್ತಾಗಲ್ವಲ್ಲ, ಮನಸ್ಸು ಇವಾಗ ಅದರಿಂದ ಎಲ್ಲೋ ಇರುತ್ತೆ ನಾವು ಅನ್ಕೊಳ್ತೀವಿ. ಹೇಳ್ತು ನಿಜವಾಗ ಹೇಳಿದ್ರೆ ಅದ್ರ ಸ್ಥಿತಿ ಮನಸ್ಸೆ. ಇನ್ನು ಫಲ ಕೊಡೋದು ನಮ್ಗೆ ಅರ್ಥ. ಈಗ ತಂದೆ ಮಗ ದುಡ್ಡು ಕೊಡೋದು ಹಾಕೊಡಲ್ಲ, ಮಗನನ್ನ ಸ್ವರೂಪವನ್ನು ತೋರ್ಕೊಳ್ತಾರೆ.
ನಿಮ್ ಮಗರು ಬಂದು ತೊಳ್ಕೊತಾನೆ, ಹೆಂಡತಿ ಬಂದು ತೊಳ್ಕೊತಾನೆ. ನಿಮ್ಮ ಮದುವೆ ಆಯ್ತು ಅಂದ್ರೆ ಲಕ್ಕು ಒಳ್ಳೆ ಹುಡುಗಿ ಹೊಡ್ಕೊಂಡ ಅಂದ್ರೆ ಭಗವಂತ ಆ ಹುಡುಗಿರು ಬಂದು ನಿಮ್ ಪಾಲ್ ತೊಳ್ಕೊತಾ ಇದ್ದಾನೆ ಅಷ್ಟೇ. ನೀನ್ ಅದನ್ನ ನನ್ನೊಂದು ಹುಡುಗಿ ಸಿಕ್ತು ಮಜಾ ಅಂತ ಹೇಳಿ ಅವ್ರಿಗೆ ಹೋಗ್ತೀಯಾ, ಡೆಹ್ರಾಡೂನ್ ಕರ್ಕೊಂಡು ಹೋಗ್ತೀಯಾ, ಇನ್ನೊಂದು ಮನಾಲಿ ಕರ್ಕೊಂಡು ಹೋಗ್ತೀಯಾ, ಏನ್ ಮಾಡಿದ್ರು ಇಷ್ಟೇ, ಏನಿಲ್ಲ. ಒಂದು ಹೆಣ್ಣು ಮುದ್ದೆ ತಗೊಂಡು ಹೋಗ್ತೀಯ, ಫ್ಲೈಟ್ ಕರ್ಕೊಂಡು. ಕರ್ಮ ಕರ್ಮ ಬ್ರಹ್ಮ, ಬ್ರಹ್ಮ ಅಂದ್ರೆ ವೇದ, ವೇದದಿಂದ ಕರ್ಮ ಹುಟ್ಟುತ್ತೆ ಅಂದ್ರೆ ವೇದದಲ್ಲೇ ಕರ್ಮ ಗೊತ್ತಾಗೋದು ಯಾವ್ಯಾವ ಕರ್ಮ ಏನು ಅಂತ. ಆ ವೇದ ಅಕ್ಷರ ಅಂದ್ರೆ ಪರಮಾತ್ಮ, ಪರಮಾತ್ಮನಿಂದ ವೇದ ಬಂದಿದೆ. ಆದ್ರಿಂದ ಸರ್ವಗತನಾದ ಪರಮಾತ್ಮನೋ, ಸರ್ವಗತವಾದ ಬ್ರಹ್ಮನೇ ಪರಮಾತ್ಮನೋ ನಿತ್ಯ ಯಾವಾಗಲೂ ಯಜ್ಞದಲ್ಲಿದ್ದಾನೆ ಅಂದ್ರೆ ವೇದ ಮೂಲಕ ಕರ್ಮ ಅನ್ನೋ ರೂಪದಲ್ಲಿ ಇರ್ತಾನೆ. ಹಾಗೆ ಯಜ್ಞೋವಿ ವಿಷ್ಣು ಅಂತ ಹೇಳೋದು ಇದಕ್ಕೆ ಕಾರಣ. ಯಜ್ಞ ಅನ್ನೋದು ಒಂದು ರೀತಿ ಪರಮಾತ್ಮನ ಆರಾಧನೆ, ಅದು ಅದೇ ಪರಮಾತ್ಮ ಸ್ವರೂಪ, ಅದನ್ನ ಮಾಡೋದೇ ಆರಾಧನೆ. ಯಜ್ಞವೇ ವಿಷ್ಣು, ಯಜ್ಞವೇ ಭಗವತ್ ಸ್ವರೂಪ. ಹೇಗೆ ವೇದ ಭಗವತ್ ಸ್ವರೂಪವೋ, ವೇದದಿಂದ ಗೊತ್ತಾದ ಕರ್ಮವು ಅದನ್ನು ನಡೆಸೋದು ಅದು ಭಗವತ್ ಸ್ವರೂಪವೇ. ಅದರಲ್ಲಿ ಪರಮಾತ್ಮ ಇದ್ದಾನೆ ಎಂದು ಭಾವನೆ ಮಾಡೋದು ನನ್ನ ಜಾಗ. ಯಾಕೆಂದ್ರೆ ಬರೀ ಭಗವಂತನ ಮೂಲ ರೂಪ ಇದೆಯಲ್ಲ, ಅದು ಮನಸ್ಸಿಗೂ ಇಂದ್ರಿಯಕ್ಕೂ ಸಿಗದೆ ಇರೋದು, ಅದು ಆರಾಧನೆ ಮಾಡೋಕ್ಕಾಗಲ್ಲ. ಕ್ರಿಯೆ ಮೂಲಕ ಆರಾಧನೆ ಮಾಡ್ಬೋದು. ಇದನ್ನ ತಗೊಂಡು ಮಾಡಿ ಅಲ್ಲಿ ಭಾವನೆ ಮಾಡ್ಬೋದು. ಇದು ಪರಮಾತ್ಮಗಾಗಿ ತಗೊಳ್ತಾ ಇದ್ದೀನಿ, ಪರಮಾತ್ಮ ಸೇವೆ ಮಾಡ್ತಾ ಇದ್ದೀನಿ, ಪರಮಾತ್ಮ ಹೇಳ್ದನ್ನ ನಡ್ಕೊಳ್ತಾ ಇದ್ದೀನಿ, ಪರಮಾತ್ಮಮಯವಾಗಿದೆ ದೇವತೆಗಳು, ಅವರಿಗೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಭಾವನೆ ಮಾಡೋಕೆ ನನ್ನ ಜಾಗ ಇದೆ. ಮೂಲ ರೂಪವನ್ನೇ ನೇರವಾಗಿ ಧ್ಯಾನ ಮಾಡೋದು ಅವ್ರು ಯೋಗಿಗಳು ಮಾಡ್ತಾರೆ. ಅವ್ರ ಹೃದಯದಿಂದ ಅನುಭವದಿಂದ ಕಂಡ್ಕೊಂಡು ಧ್ಯಾನ ಮಾಡೋದು ಅದು ಬೇರೆ. ಅನ್ನಾದ್ ಭುಕ್ತ ಲಕ್ಷ್ಮೀ ಗರ್ಭ ಹೇಳಿಮ್ಮ. ಬ್ರಹ್ಮ ಅಂದ್ರೆ ಹಿರಣ್ಯ ಗರ್ಭ ಇಲ್ಲಿ ಅಲ್ಲಲ್ಲ, ಪರಮಾತ್ಮನೇ. ಆ ಬ್ರಹ್ಮವು ಅಕ್ಷರದಿಂದ ಹುಟ್ಟುವುದು ಅಂತ ಹೇಳಿದ್ರೆ ಬ್ರಹ್ಮನ ವೇದ, ಆ ಬ್ರಹ್ಮ ವೇದ. ತಸ್ಮಾತ್ ಸರ್ವಗತಂ ಬ್ರಹ್ಮ ಅಂತ ಹೇಳಿದ್ರೆ ಆಗಲ್ಲೋ. ಸರ್ವಗತಂ ಬ್ರಹ್ಮ ಅಂದ್ರೆ ಪರಮಾತ್ಮ, ಬ್ರಹ್ಮಾಕ್ಷರ ಮುಖದ ಬ್ರಹ್ಮ ಅಂದ್ರೆ ವೇದ, ವೇದವು ಅಕ್ಷರದಿಂದ ಪರಮಾತ್ಮ ಹುಟ್ಟುತ್ತೆ ಅಂತ. ಪರಿಣತಾತ್ ಪ್ರತ್ಯಕ್ಷಂ ಭವಂತಿ ಜಾಯಂತೆ ಭೂತಾನಿ. ಈ ಅನ್ನಾದ್ ಭವಂತಿ ಭೂತಾನಿ ಇದೆಯಲ್ಲ, ಅನ್ನ ಎಲೆಯಲ್ಲಿರುವ ಅನ್ನದಿಂದ ಅಥವಾ ಅಡಿಗೆ ಮಾಡುವ ಅನ್ನದಿಂದ ಭೂತ ಹುಟ್ಕೊಂಡ್ಬಿಡುತ್ತೆ ಅಂತ ಅನ್ಕೋಬೇಡಿ. ಅನ್ನದಿಂದ ಅಂದ್ರೆ ಅನ್ನವನ್ನು ತಿಂದ ಅನ್ನದಿಂದ ಅಂತ. ತಿಂದ ಅನ್ನದಿಂದ ಹೇಗಾಗುತ್ತೆ? ತಿಂದ ಅನ್ನ ಲೋಹಿತ, ಆಮೇಲೆ ಇದು ರಸ, ಲೋಹಿತ, ಅಸ್ಥಿ, ಮಜ್ಜ, ಮಾಂಸ, ಸಪ್ತಮೋ ಧಾತು ರೇತಸ್ಸು. ಆ ರೇತಸ್ಸಿನ ಮೂಲಕವಾಗಿ ಪ್ರಜೆಗಳು ಬರ್ತಾರೆ. ಈಗ ಲೋಹಿತ ಮೊದಲೇದು, ಆರಂಭ, ರೇತ ಕೊನೆಯದು, ಮಧ್ಯೆ 5 ಇದೆ ಸಪ್ತಧಾತುಗಳಲ್ಲಿ. ಭಾಷೆಗಳು ಆದಿ ಅಂತ ಹೇಳ್ಬಿಟ್ರು, ಲೋಹಿತ ರೇತ ಅನ್ಬಿಟ್ರು. ರೋಹಿತ ಅಂತ ಆಗಲ್ಲ, ಅದು ಪ್ರೊಸೀಜರ್ ಇದೆ. ಸಪ್ತಮೋ ಧಾತು ರೇತ. ಅದರಿಂದ ಆ ರೀತಿ ಪರಿಣಾಮಗೊಂಡ ಅನ್ನದಿಂದ ಪ್ರಜೆಗಳು ಹುಟ್ಟುತ್ತಾರೆ ಅನ್ನೋದು ಪ್ರತ್ಯಕ್ಷ ಅಂತ ಇದ್ದಾರೆ. ಲೋಕದ ಕಂಡಿದೆ ಅಂತ ಪ್ರತ್ಯಕ್ಷ ಅಂತ ಪ್ರಸಿದ್ಧ ಅಂತ ಲೋಕದಲ್ಲಿ ಎಲ್ಲರಿಗೂ ಕಂಡಿದೆ. ರೇತಸ್ಸಿನಿಂದ ಹುಟ್ಟುತ್ತಾರೆ. ರೇತಸ್ಸು ಆಗಿರೋದೇ ಅನ್ನದಿಂದ. ಭೂತಾನಿ ಜಾಯಂತೆ, ಪ್ರಾಣಿಗಳು ಹುಟ್ಟುತ್ತವೆ. ಪರ್ಜನ್ಯಾತ್ ವೃಷ್ಟೇ ಅನ್ನಸ್ಯ ಸಂಭವ, ಅನ್ನ ಸಂಭವ. ಪರ್ಜನ್ಯದಿಂದ ಅಂದ್ರೆ ಮಳೆಯಿಂದ ಅಂತ. ಪರ್ಜನ್ಯ ದೇವತೆಯಿಂದ ಅಂತ ನೋಡಿ, ಪರ್ಜನ್ಯ ದೇವತೆ ಅನುಗ್ರಹ ಮಾಡಿದಾಗ ಮಳೆಯಿಂದ ಅಂದ್ರೆ ಮಳೆಯಿಂದ ಬಂದ ನೀರಿನಿಂದ ಅಂತ ಸಹ. ನೀರಿನಿಂದ ಅನ್ನದ ಹುಟ್ಟುವಿಕೆ. ಅನ್ನ ಅಂದ್ರೆ ಎಲ್ಲಾ ತರಹ ಅನ್ನುವ ಒಂದೇ, ಯಾರ್ಯಾರು ಏನೇನು ತಿಂತಾರೋ ಅದೆಲ್ಲವೂ ಅವರ ಅನ್ನವೇ. ನೀರಿನಿಂದ ಹುಟ್ಟುತ್ತೆ. ಯಜ್ಞ ಭವತಿ ಪರ್ಜನ್ಯ, ಯಜ್ಞದಿಂದ ಪರ್ಜನ್ಯ ಉಂಟಾಗತ್ತೆ ಎಂದು. ಅಗ್ನೋ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ, ಆದಿತ್ಯ ಜಾಯತೆ ವೃಷ್ಟಿ, ವೃಷ್ಟಿರನ್ನಂತರಃ ಪ್ರಜಾಃ ಇತಿ ಸ್ಮೃತೇಃ. ಅಗ್ನಿಯಲ್ಲಿ ಪ್ರಾಸ್ತ, ಪ್ರಾಸ್ತ ಅಂದ್ರೇನು? ಧಾತುವೇನು? ಸುಕ್ಷೇಪಣೆ, ಪ್ರಕರ್ಷಣ ಅಸ್ತನ ಎಸೆದಾದ ಹಾಕಿದ್ದಾಳಂತ. ಸುಕ್ಷೇಪಣೆಗೆ ಪ್ರಾಸ್ತ, ಅಗ್ನಿಯಲ್ಲಿ ಹಾಕಿದ್ದಾದ ಆಹುತಿಯಿಂದ, ಅದು ಸಮ್ಯಕ್ ಪ್ರಾಸ್ತ, ಚೆನ್ನಾಗಿ ಶ್ರದ್ಧಾಭಕ್ತಿಯಿಂದ ಹಾಕಿದ್ದಾದ ಆಹುತಿಯಿಂದ ಆ ಆಹುತಿ ಆದಿತ್ಯನ ಹೋಗಿ ಸೇರ್ಪಡುತ್ತೆ. ಆದಿತ್ಯದಿಂದ ವೃಷ್ಟಿ ಉಂಟಾಗುತ್ತೆ, ವೃಷ್ಟಿಯಿಂದ ಅನ್ನ ಉಂಟಾಗತ್ತೆ ಅಂತ. ಈ ರೀತಿ ಮನುಸ್ಮೃತಿ ಇರೋದ್ರಿಂದ ಇದರಿಂದ ಇದಾಗುತ್ತೆ ಅಂತ. ಯಜ್ಞದಿಂದ ಪರ್ಜನ್ಯ ಉಂಟಾಗುತ್ತೆ. ಇಲ್ಲಿ ಯಜ್ಞಾನ ಏನು ಅಂದ್ರೆ ಯಜ್ಞ ಅಪೂರ್ವಂ. ಈ ವಾಕ್ಯ ಮುಂಚೆ ಕೊಟ್ಟು ಆಮೇಲೆ ಶ್ಲೋಕ ಕೊಡ್ಬೇಕಾಯ್ತು.
ಯಜ್ಞ ಶಬ್ದಕ್ಕೆ ಅರ್ಥ ಮುಂಚೆ ಬರಿಬೇಕಾಯ್ತು. ಏನ್ ತಪ್ಪಾಗತ್ತೆ ಅಂದ್ರೆ ಅಗ್ನೋಪ್ರಾಸ್ತಾಹುತಿ ಅಂತ ಹೇಳಿ ನೋಡಿದ್ರೆ ಕರ್ಮವನ್ನೇ ಹೇಳ್ತಾ ಇದ್ದಾರೆ ಯಜ್ಞ ಅಂತ ಭ್ರಾಂತಿ ಆಗ್ಬಿಡುತ್ತೆ. ಹೌದು, ಅದಕ್ಕೆ ಮುಂದೆ ಯಜ್ಞ ಕರ್ಮ ಸಮುದ್ಭವ ಇದೆಯಲ್ಲ, ಆ ಕರ್ಮಕ್ಕೂ ಯಜ್ಞಕ್ಕೂ ವ್ಯತ್ಯಾಸ ಆಗಿ ಮಾಡ್ಕೋಬೇಕು. ಯಜ್ಞ ಅಪೂರ್ವಂ ಅಂದ್ರು. ಇಲ್ಲಿ ಯಜ್ಞ ಅಂದ್ರೆ ಅಪೂರ್ವ, ಒಂದು ಫಲಾವಸ್ಥೆಗಿಂತ ಹಿಂದಿನ ಅವಸ್ಥೆ. ಅನುಷ್ಠಾನ ಮುಗಿದಿದೆ, ಫಲ ಉಂಟಾಗಿಲ್ಲ, ಆ ಮಧ್ಯದ ಪೀರಿಯಡ್ ಅದು ಅಪೂರ್ವ ಅಂದ್ರೆ ಹೊಸದು ಅಂತ ಅರ್ಥ. ಹೊಸದು ಅಂತ ಅರ್ಥ ಅಂದ್ರೆ ಕ್ರಿಯೆ ಆದ್ಮೇಲೆ ಫ್ರೆಶ್ ಆಗತ್ತೆ. ಅದು ಫಲ ಕೊಟ್ಬಿಟ್ರೆ ಹಳೆದಾಗ್ಬಿಡುತ್ತೆ. ಇದೆ ಅದು ಸೂತ್ರವಾಗಿ ಖಂಡ ಮಾಡ್ಬಿಟ್ಟಿದೆ ಅಪೂರ್ವ ಬೇಕಿಲ್ಲ ಅಂತ. ಹೌದು, ಈಶ್ವರ ಖಂಡ ಮಾಡಿದೆ. ಭಾಷೆಗೆ ಅಪೂರ್ವ ಕಲ್ಪನೆ ಮಾಡಿದ್ರು ಈಶ್ವರ ಬೇಕೇ ಬೇಕು. ಈಶ್ವರನಿಗೆ ಅಪೂರ್ವ ಆಗಲಿ ಕರ್ಮವಾಗಲಿ ಅಚೇತನವಾದ್ರಿಂದ ಅಚೇತನ ಫಲ ಆಗುತ್ತೆ ಒಪ್ಕೋಕ್ಕಾಗಲ್ಲ. ಲೋಕದಲ್ಲೂ ಹೌದು ಹೌದು. ಆರ್ತಭಾಗ ಪ್ರಶ್ನೆ, ಆಹಾರ ಆರ್ತಭಾಗ ಆವಾವೇ ಈಶ್ಯಾವಹ ನನಾವೇತ ಸ್ಥಜನೆ ಅಂದೇಬಿಟ್ಟು ತೌ ಗೃಹೀತ್ವ ಯದೂಚಿತೋ ಕರ್ಮ ಹಿ ವಿದೂಚಿತೋ ತೌ ಹೇ ಪ್ರಶಂಸತು ಕರ್ಮ ಹಿ ವಿದ ಪ್ರಶಂಸತು ಪುಣ್ಯೋಮಿ ಪುಣ್ಯೇನ ಕರ್ಮಣ ಹೋತಿ ಪಾಪ ಪಾಪೇನ ಅಂತ ಅಲ್ಲಿ ಅಪೂರ್ವನೇ ಹೊಗಳಿರೋದು. ಅರ್ಥಭಾಗ ಪ್ರಶ್ನೆ 3ನೇ ಅಧ್ಯಾಯ 2ನೇ ಪ್ರಶ್ನೆ. ಮೊದಲು ಯಾರೋ ರಾಜಾಶಿತ ದರ್ಪಿಷ್ಠ, ಅವನು ರಾಜನ ಒಂದು ಇದಿತ್ತು, ಜನಕನ ಇದು ದರ್ಪ ಇದು. ಅದಕ್ಕೆ ಫಸ್ಟ್ ಪ್ರಶ್ನೆ ಮಾಡ್ದ. ಅಜ್ಜೋಲಿಕೋ ಅಂತ ಆ ಭರ್ಸನಾರ್ಥ ಪ್ರತಿ ಬ್ರಹ್ಮಿಷ್ಠೋಸಿ, ನೀನೇನೋ ಬ್ರಹ್ಮಿಷ್ಠ, ನಮೋ ವೈ ಬ್ರಹ್ಮಿಷ್ಠಾಯ ಗೋಕಾಮ ಯಜ್ಞಸ್ಮಃ ಅಂದ್ರು. ಬ್ರಹ್ಮಿಷ್ಠರಿಗೆ ನಮಸ್ಕಾರ, ನಮ್ದು ದೊಡ್ಡ ಆಶ್ರಮ, ಕುಲಪತಿಗಳು 1000 ಜನ ಇದ್ದಾರೆ, ನಮ್ಗೆ ಬೇಕು ಹೊಸು, ಕೇಳ್ಬೋದು ನೀವು ಏನ್ ಬೇಕಾದ್ರು ಅಂದ್ರು. ಬ್ರಹ್ಮಿಟ್ಟು ಅಹಮ ಬ್ರಹ್ಮಿಷ್ಠೋಸ್ಮಿ ಯಾಕೆ ಕೇಳ್ಕೊಳ್ಳಿ, ಹಾಗೆ ಹೇಳ್ಕೊಳಕ್ ಬರಲ್ಲ, ಅಹಂ ಇಲ್ವಲ್ಲ, ಹಾಗೆ ಹೇಳ್ಕೊಳಕ್ ಬರಲ್ಲ. ಹಾಗೆ ನಮೋ ವೈ ಬ್ರಹ್ಮಿಷ್ಠಾಯ ಅಂದ್ರು. ಸರಿ, ಯಜ್ಞ ಕರ್ಮ ಸಮುದ್ಭವ ಯಜಮಾನಯೋಶ್ಚ ವ್ಯಾಪಾರ ಕರ್ಮ. ಆ ಯಜ್ಞವು ಅಂದ್ರೆ ಅಪೂರ್ವವು ಕರ್ಮದಿಂದ ಹುಟ್ಕೊಳುತ್ತೆ. ಅಂದ್ರೆ ಕರ್ಮ ಅಂದ್ರೆ ಮೃತ್ಯುಜರು ಯಜಮಾನರು ಸೇರಿದ್ರೆ ಯಜಮಾನ ಮುಖ್ಯತಾನೆ. ಯಜಮಾನಿಗೆ, ದೇವತೆಗೆ, ಹವಿಸ್ಸಿಗೆ ಪ್ರತಿನಿಧಿ ಹೇಳಿದರು. ಅಗ್ನಿಗೆ ಪ್ರತಿನಿಧಿ ಸಬ್ಸ್ಟಿಟ್ಯೂಟ್ ಇಲ್ಲ. ಕೆಲವು ಕಾಲ ಸಬ್ಸ್ಟಿಟ್ಯೂಟ್ ಉಂಟು, ಕೆಲವು ಕಾಲ ಸೋಮಾಭಾವೇ ಪೂತಿಕಾ ಅಂತ ಹೇಳಿದ್ದಾರೆ. ಕೆಲವು ಹವಿಸಿ ಹೇಳಿದ್ದಾರೆ. ಅದು ಯಜಮಾನ ಹೋದ ಅಂದ್ರೆ ಕರ್ಮ ನಿಲ್ಸೋದು ಅಂತ. ಯಜಮಾನ ಬಿಡೋದು ಕರ್ಮ ಇಲ್ಲ, ಕೆಲವಕ್ಕೆ ಪ್ರತಿನಿಧಿ ಇಲ್ಲ. ಯಜಮಾನ ಮೃತ್ಯುಜರು ಅವರೆಲ್ಲರಿಂದಲೂ ಸೇರಿ ನಡೆಯುವಂತಹ ಅನುಷ್ಠಾನ ಕ್ರಿಯೆ, ಅದಕ್ಕೆ ಯಜ್ಞ ಅಂದ್ರೆ. 16 ಜನ ಮೃತ್ಯುಜರು, ಅಧ್ಯರಿಗುಣ 4, ಕೋಸಗುಣ 4, ಬ್ರಹ್ಮಗುಣ 4, ಉದ್ಗಾತಗುಣ 4, 16 ಜನ. ಇವಾಗ ಆಧಾರನೆ ಮಾಡಿಲ್ಲ, ಅವರು ದುಡ್ಡು ಕೊಟ್ಬಿಟ್ಟೆಲ್ಲ ಮಾಡಿಸ್ತಾರಲ್ಲ ಈ ಅದು ಯಾವ್ದು ಸುಮ್ಮನೆ ಇಲ್ಲ ಅಲ್ಲ. ಮನುಷ್ಯರಿಗೆ ಬೈದಿದ್ದಾರೆ ಅದನ್ನ, ಆ ತರಹ ಮಾಡ್ಬೇಡಿ ಅಂತಾರೆ. ಯಜಮಾನಿಗೆ ಯಾರ್ದೋ ದುಡ್ಡು ತಗೊಂಡು ಮಾಡಿದ್ರೆ ನಿನಗೆ ಶ್ರಮ ಆಗುತ್ತೆ, ಫಲ ಅಷ್ಟು ಅವನಿಗೆ ಹೋಗುತ್ತೆ ಬೈದಾರೆ. ಅದು ಶೂದ್ರಾದಿ ಹೀನ ಜಾತಿ ಆದ್ರೆ ಅದೊಂದು ದೋಷ ಆಗುತ್ತೆ ಬೈದಾರೆ. ಪ್ರತಿ ಪ್ರಾಶ್ಚಿತ್ಯ ಮಾಡ್ಕೊಬೇಕಾಗುತ್ತೆ. ಅವ್ರಿಗೆ ಹೋಗುತ್ತೆ ಫಲ. ನೀನ್ ಬೇಕಾದ್ರೆ ಸೋಮೇಗ ಮಾಡಿಸ್ಬೋದು ದುಡ್ಡು ಕೊಟ್ಟು, ಅಷ್ಟೇ. ಆ ಸೋಮೇಗ ಫಲ ನಿಮ್ಗೆ ಬಂದ್ಬಿಡುತ್ತೆ. 15-20 ಲಕ್ಷ ಕೊಡ್ತೀನಿ ಸೋಮ್ಯಾಗ ಮಾಡಿ ನೀವು ಅಂತ ಹೇಳ್ಬಿಟ್ಟು ವಹಿಸ್ಬಿಟ್ಟು ಸೋಮ್ಯಾಗ ಯಜಮಾನ ಅದು ಬರ್ತಾನೆ. ಪರ ಸಂಕಲ್ಪ ಅಂತಿರಲ್ಲ, ಆದ್ರೆ ಆಟೋಮೆಟಿಕ್ ಅವ್ರಿಗೆ ಬಂದ್ಬಿಡುತ್ತೆ ಫಲ. ಅಲ್ಲ, ಡೊನೇಷನ್ ಅಂತ ತಗೊಂಡು ಹೌದು, ಅದು ಹಂಚ್ಕೊಳ್ತದೆ. ಒಬ್ಬರೇ ಕೊಟ್ಟರೆ ಪೂರ್ತಿ ಒಬ್ಬನಿಗೆ ಬರುತ್ತೆ. ಡೊನೇಷನ್ ಎಷ್ಟು ಜನ ಕೊಟ್ಟರೆ ಅಷ್ಟು ಎಷ್ಟೋ ಭಾಗ ಬರುತ್ತೆ. ಏನು ದುಡ್ಡೇ, ದುಡ್ಡು 2 ಭಾಗ ಕೊಡಕ್ಕಾಗತ್ತಾ? ದುಡ್ಡು ತಗೊಂಡ್ರೆ ಆಯ್ತು ಅಷ್ಟೇ. ಉಳಿಸ್ಕೊಳ್ತಾರ. ನಿಮ್ಮತ್ತೆ 20 ಲಕ್ಷ ತಗೊಂಡ್ರೆ ವೃತ್ತಿ ಕೊಡೋದು 6-8 ಲಕ್ಷ ಕೊಡ್ತಾರೆ, ಇನ್ನು 10 ಲಕ್ಷ
ಅಲ್ಲ ಯಜಮಾನಿಗೆ ಇಲ್ದೆ ಹೋದ್ರೆ ಯಜಮಾನಿಗೆ ಇಲ್ಲ. ಯಜಮಾನಿಗೆ ಏನು ಫಲ ಬರಲ್ಲ. ಬೈದಾರ ಮಡಿಸಿದಾರ ಮಾಡ್ಬೇಡ ಅಂತ. ಮಾಡಿಸ್ಬೋದು. 15 ಲಕ್ಷ ಕೊಡ್ತೀನಿ ಸೋಮ್ಯಾಗ ಮಾಡ್ರಪ್ಪ ಅಂತ. ಅಲ್ಲ ಮಾಡ್ತಾರೆ, ಇವತ್ತು ಮಾಡ್ತಾರೆ, ನಡೀತಾ ಇದೆ. ಯಜಮಾನಿಯಷ್ಟು ವ್ಯಾಪಾರ. ವೃತ್ತಿಜರು ಯಜಮಾನರುಗಳ ಸೇರಿ ಒಂದು ವ್ಯಾಪಾರ ಮಾಡ್ತಾರಲ್ಲ, 16 ಜನ ಸೇರ್ಕೊಂಡು ಕೆಲಸ ಮಾಡ್ತಾರಲ್ಲ, ಅದಷ್ಟು ಕರ್ಮ ಅನ್ಸ್ಕೊಳುತ್ತೆ, ವ್ಯಾಪಾರ ಕರ್ಮ ಅನ್ಸ್ಕೊಳುತ್ತೆ, ಇದಾಗತ್ತೆ. ತದ್ ಯಜ್ಞ ಆಯ್ತಲ್ಲ. ತತಃ ಸಮುದ್ಭವ ಯಸ್ಯ ಯಜ್ಞಸ್ಯ ಅಪೂರ್ವಸ್ಯ ಸಹ ಯಜ್ಞ ಕರ್ಮ ಸಮುದ್ಭವ. ಇಲ್ಲೂ ಬರೆದು ನೋಡುವ, ಅದರಿಂದ ಅಂದ್ರೆ ಆ ಕರ್ಮದಿಂದ ಉಂಟಾಗುತ್ತೆ. ಯಾವುದಕ್ಕೆ ಉಂಟಾಗುವಿಕೆ ಇದೆಯೋ, ಯಾವುದಕ್ಕೆ? ಯಜ್ಞಕ್ಕೆ. ಯಜ್ಞ ಅಂದ್ರೆ ಅಪೂರ್ವ. ಅಪೂರ್ವಕ್ಕೆ ಆ ಕರ್ಮ ಕಾರಣ. ಕರ್ಮಾನುಷ್ಠಾನ ಮಾಡ್ಕೊಳ್ಳಿ, ಇಷ್ಟು ಮಾಡಿದ ಅಂತ ಹೇಳಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಸ್ಟೋರ್ ಆಗ್ಬಿಡುತ್ತೆ. ಇಷ್ಟು ಭಿಕ್ಷೆ ಕೊಟ್ಟಿದ್ದಾರೆ, ಇಷ್ಟು ದುಡ್ಡನ್ನು ದಾನ ಮಾಡಿದ್ದಾರೆ, ಇಷ್ಟು ಯಜ್ಞ ಮಾಡಿದ್ದಾರೆ, ನಿಮ್ಮ ಸ್ಟೋರ್ ಆಗಿರುತ್ತೆ. ಅದು ಕಾಯ್ತಾ ಕೂತಿರುತ್ತೆ. ನಿಮ್ಗೆ ಯಾವಾಗ ಫಲ ಕೊಡ್ಬೇಕೋ ಟಕ್ಕನ್ನು ಕೊಟ್ಬಿಡು. ನೀವು ಬೇಡ ಅಂದು ಕೊಟ್ಬಿಡುತ್ತದೋ, ಅದು ಕಾಲ ಬಂದ್ಬಿಟ್ರೆ ಅದನ್ನ ನೀವು ಕರ್ಮಯೋಗವಾಗಿ ಮಾಡಿದ್ರೆ ಇನ್ನೊಂದು ರೀತಿ ಫಲ ಕೊಡುತ್ತೆ. ಚಿತ್ತಶುದ್ಧಿ ಕೊಡೋದು, ಮಹಾತ್ಮರ ಸಹವಾಸ ಕೊಡೋದು, ಬೇರೆ ರೀತಿ ಡೈವರ್ಟ್ ಆಗುತ್ತೆ, ಫಲ ಇನ್ನೊಂದು ತರಹ ತಿರ್ಗುತ್ತೆ. ಅದು ಅಪೂರ್ವವೇ. ಚಿತ್ತಶುದ್ಧಿಯು ತಕ್ಷಣ ಆಗಲ್ವಲ್ಲ, ಕಾಲಾನುಕಾಲಕ್ಕಾಗುತ್ತಲ್ಲ. ಹಾಗಾಗಿ ಅಪೂರ್ವ ನಿಧಾನ ಕೊಡೋದು. ಒಟ್ಟು ಅದರ ಶಕ್ತಿ ಒಂಥರ ವಿಚಿತ್ರ. ಏನು ಅಂದ್ರೆ ಕರ್ಮಯೋಗ ಮಾಡಿದ್ದಾದ ಅಥವಾ ಕರ್ಮಯೋಗದ ದೃಷ್ಟಿಯಿಂದ ದಾನ ಮಾಡಿದಾದ ಅಪೂರ್ವ ಇರುತ್ತಲ್ಲ, ಅದು ತನ್ನ ಯಾವ ಫಲ ಕೊಡುತ್ತೋ ಅವತ್ತು ಮಹಾತ್ಮರ ಮುಖ ಫಲ ಕೊಟ್ಬಿಡುತ್ತೆ. ಸಂತರು ಸಿಕ್ಬಿಡ್ತಾರೆ, ಇವನಿಗೆ ಜ್ಞಾನಿಗಳು ಸಿಕ್ಬಿಡ್ತಾರೆ, ಅವ್ರ ಜೊತೆಯಲ್ಲಿ ಇದ್ದು ಇವನು ಪ್ಯೂರ್ ಆಗ್ಬಿಡ್ತಾರೆ. ಅಲ್ಲಿ ಇದಾಗ್ಬಿಟ್ಟು ಬೆಳೆದ್ಬಿಟ್ಟು ಮಹಾತ್ಮ ಆಗ್ಬಿಡ್ತಾರೆ. ಬಹಳ ಅದ್ಭುತ. ಅದು ತುಂಬಾ ಇದಾಯ್ತು ಮಾಡೋದು. ತತಃ ಆ ಕರ್ಮವು ಸಮುದ್ಭವ ಕಾರಣವು ಯಾವ ಅಪೂರ್ವಕೋ ಯಜ್ಞಕ್ಕೋ ಆ ಯಜ್ಞವು ಕರ್ಮ ಸಮುದ್ಭವವು. ತಚ್ಚ ಕರ್ಮ ಬ್ರಹ್ಮೋದ್ಭವ ಬ್ರಹ್ಮ ವೇದ ಸಹ ಉದ್ಭವ ಕಾರಣ ಪ್ರಕಾಶಕ ಯಸ್ಯ. ಆ ಕರ್ಮವಾದರೂ ಸಾಧ ಬ್ರಹ್ಮೋದ್ಭವ ಅಂದ್ರೆ ಇಲ್ಲಿ ಬ್ರಹ್ಮ ಅಂದ್ರೆ ವೇದ. ಬ್ರಹ್ಮನ ಹಿರಣ್ಯಗರ್ಭನೂ ಅಲ್ಲ, ಬ್ರಹ್ಮನೇ ಪರಮಾತ್ಮನೂ ಅಲ್ಲ, ಬ್ರಹ್ಮನೇ ಬ್ರಾಹ್ಮಣ ಜಾತಿಯೂ ಅಲ್ಲ. ಬ್ರಹ್ಮನೇ ಇಲ್ಲಿ ವೇದ. ಅದು ಕಾರಣವು ಅಂದ್ರೆ ಕಾರಣ ಪ್ರಕಾಶಕ ತೋರಿಸೋದ್ರಿಂದ. ವೇದ ಅಗ್ನಿಹೋತ್ರ ಅಂದ್ರೆ ಹೀಗೆ, ದಶಗುಣ ಮಾಸ ಹೀಗೆ, ಸೋಮಯಾಗ ಎಲ್ಲವನ್ನು ಕಿಂಕೇನ ಕಸಂ ತ್ರಿಪುಟಿ ಸಂಶಯ ಇದೆಯಲ್ಲ, ಅದು ಹೇಳ್ಕೊಂಡು ಹೋಗುತ್ತೆ. ಅದು ತೋರಿಸುತ್ತೆ. ತತ್ಕರ್ಮ ಬ್ರಹ್ಮೋದ್ಭವ. ಆ ಕರ್ಮವನ್ನು ಬ್ರಹ್ಮೋದ್ಭವ ವೇದೋದ್ಭವ ಎಂಬುದಾಗಿ ತಿಳಿದುಕೋ. ವೇದದಿಂದ ಉಂಟಾದದ್ದು ಅಂತ ಗೊತ್ತು ಮಾಡ್ಕೋದು. ಬ್ರಹ್ಮ ಪುನಃ ವೇದಾಖ್ಯಂ ಅಕ್ಷರ ಸಮುದ್ಭವ. ಬ್ರಹ್ಮವಾದರೋ ವೇದಾಖ್ಯಂ ಬ್ರಹ್ಮ, ವೇದವೆಂಬ ಹೆಸರಿನ ಬ್ರಹ್ಮವಾದರೋ ಅಕ್ಷರ ಸಮುದ್ಭವ ಅಂದ್ರು ಬರೀತಾರೆ. ಅಕ್ಷರಂ ಬ್ರಹ್ಮ ಪರಮಾತ್ಮ ಸಮುದ್ಭವ ಯಸ್ಯ ತತ್ ಅಕ್ಷರ ಸಮುದ್ಭವಂ ಬ್ರಹ್ಮ ವೇದ ಇತ್ಯರ್ಥಃ. ಅಕ್ಷರ ಅಂದ್ರೆ ಪರಮಾತ್ಮ ಹೇಳ್ತಾರೆ. ಅಕ್ಷರ ಬ್ರಹ್ಮ ಅಂದ್ರೆ ನಿರ್ಗುಣ ಪರಮಾತ್ಮನನ್ನು ಹೇಳ್ತಾರೆ. ಅವನೇ ವೇದ ತಿಳ್ಕೊಂಡಿರೋದು. ಅವ್ಯಕ್ತ ರೂಪ ಪರಮಾತ್ಮ ರೂಪ, ಸಚ್ಚಿದಾನಂದ ರೂಪ, ವ್ಯಕ್ತ ರೂಪ ವೇದ ರೂಪ. ಪರಮಾತ್ಮ ವೇದ ರೂಪ ತಿಳ್ಕೊಳ್ತಾನೆ. ಸಮುದ್ಭವ ಅಂದ್ರೆ ಉಂಟಾಗುವಿಕೆಯು ಯಾವ ವೇದಕ್ಕೋ ಅದು ಅಕ್ಷರ ಸಮುದ್ಭವ ಆಗಿದೆ. ಆ ಬ್ರಹ್ಮವು ಅಂದ್ರೆ ಆ ವೇದವು. ಆ ವೇದವು ಅಕ್ಷರದಿಂದ ಪರಮಾತ್ಮ ಎಷ್ಟ ನಿಶ್ವಸಿತ ವೇದ. ವೇದಗಳು ಯಾವನ ಉಸಿರಾಟದಂತೆ ಹೊರಗೆ ಬಂದಿದೆಯೋ, ಯಾವಾತನೇ ವೇದಗಳನ್ನ ಸೃಷ್ಟಿ ಮಾಡಿ ಫಸ್ಟ್ ಹಿರಣ್ಯಗರ್ಭ ಕೊಟ್ಟ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಣೋದು ಅಂತ ತಿರುಮರಿವಾದ. ಆಗ ಹಿರಣ್ಯಗರ್ಭ ಪ್ರಜಾಪತಿ ವಿರಾಟ್ ಪುರುಷನಿಗೆ, ಅವನ ದೇವತೆಗಳಿಗೆ, ದೇವತೆಗಳಿಂದ ಋಷಿಗಳಿಗೆ, ಋಷಿಗಳಿಂದ ನಮ್ಮವರೆಗೂ ಹರ್ಕೊಂಡ್ಬಂದಿದೆ. ನನಗೆ ವಾಚಾವಿರೂಪ ನಿತ್ಯಯಾದ ವೇದಕ್ಕೆ ಇಲ್ಲ. ಲೋಕದ ಘಟಪಟಾದಿಗಳಂತೆ ಕಾಲದೇಶದ ಪರಿಚ್ಛೇದನೆ ಹುಟ್ಟೋದು ಅಂತಿಲ್ಲ. ಅದು ಪ್ರಕಟವಾಗೋದು ಅಂತ ಪರಮಾತ್ಮನ ರೂಪದಲ್ಲಿ ಅಡಿಗೆ ಇರುತ್ತೆ, ತೋರ್ಕೊಳ್ಳುತ್ತೆ. ಎಲ್ಲ ವೇದಾಧ್ಯಯನ ಮಾಡಿ ಬಿಟ್ಟರು ನಿಂತ್ಕೊಳ್ಳಿ, ಪರಮಾತ್ಮ ರೂಪದಲ್ಲಿ ಇದ್ದೇ ಇರುತ್ತೆ. ಅದು ನಾಶವಾಗೋಲ್ಲ. ಪರಮಾತ್ಮ ಸ್ವರೂಪಕ್ಕೆ ನಾಶ ಇಲ್ಲ. ಅದಕ್ಕೆ ಅಕ್ಷರ ಬ್ರಹ್ಮ ಅಂತ ನಾಶರಹಿತವಾದ ವೇದ.
ಯಸ್ಮಾ ಸಾಕ್ಷಾತ್ ಪರಮಾತ್ಮಾಖ್ಯಾತ್ ಅಕ್ಷರಾತ್ ಪುರುಷ ನಿಶ್ವಾಸವತ್ ಸೋದ್ಭೂತಂ ಬ್ರಹ್ಮ. ಯಾವ ಪರಮಾತ್ಮ ಎಂಬ ಹೆಸರಿನ ನೇರವಾದ ಅಕ್ಷರದಿಂದ ಬ್ರಹ್ಮದಿಂದ ಪುರುಷ ನಿಶ್ವಾಸ ನಮ್ಮ ಉಸಿರಾಟ ಬರುವ ಹಾಗೆ, ಉಸಿರಾಟ ಆಡೋಕೆ ಹೇಗೆ ನಮ್ಗೆ ಆಯಾಸ ಇಲ್ವೋ ಪ್ರಯತ್ನ ಇಲ್ವೋ ಸಹಜವಾಗಿ ಅಷ್ಟು ಲೀಲಾಜಾಲವಾಗಿ ವೇದಗಳನ್ನು ಪರಮಾತ್ಮ ಹೊರಗಡೆ ಅಂತ ಇದೆಲ್ಲ ಮಹತ್ವಭೂತಸ್ಯ ನಿಶ್ವಸಿತ ಮೇತುಕ್ಕೆ ದೃಗ್ವೇದೋ ಯಜುರ್ವೇದ ಅಂತ ಬೃಹದಾನಕದಲ್ಲಿ ವೇದಗಳೆಲ್ಲ ಪರಮಾತ್ಮನ ಉಸಿರಾಟದಂತೆ ಬಂದಿದೆ. ಭಾಷೆಗಳು ಅಪ್ರಯತ್ನ ಲೀಲಾನ್ಯಾಯೇನ ಪುರುಷ ನಿಶ್ವಾಸವದು ಅಂತ ಸೂತ್ರ ಜನ್ಮಾದ್ಯ ಸಹಿತ ನಮಗೆ ಬರ್ತದೆ. ಅದು ಶಾಸ್ತ್ರೀಯ ಅದು ಶಾಸ್ತ್ರಕ್ಕೆ ಕಾರಣವಾಗಿ ಬರ್ತದೆ. ಪುರುಷನ ನಿಶ್ವಾಸ ಮನುಷ್ಯನು ಉಸಿರಾಟ ಆಡುವುದಕ್ಕೆ ಹೇಗೆ ಅಪ್ರಯತ್ನವಾಗಿ ಅನಾಯಾಸವಾಗಿ ಉಸಿರಾಟ ಬರುತ್ತದೆಯೋ ಅಷ್ಟು ಲೀಲಾಜಾಲವಾಗಿ ಪರಮಾತ್ಮ ಇಂಥ ಸರ್ವಜ್ಞ ಕಲ್ಪವಾದ ವೇದವನ್ನು ಮಾಡ್ದ ಅಂತ. ನೀವು ಪಯಂ ಮಾಡ್ತಾರಲ್ಲ ಪದ್ಯಗಳನ್ನ ತುಂಬಾ ಒದ್ದಾಡ್ತಾರೆ, ಈ ಪ್ರಾಸ ಹೊಂತ, ಈ ಅಕ್ಷರ ಸರಿ ಆಯ್ತಾ. ಪರಮಾತ್ಮನಿಗೆ ಆ ವೇದ ಹೆಚ್ಚು ಮಾಡೋದು ಏನು ಕಷ್ಟ ಆಯ್ತು. ಸರ್ವಜ್ಞ ಭಗವಂತನಿಗೆ ಅವನೇ ಹೆಂಗೆ ತಗೊಂಡು ಭೂತ ಇದು ವೇದದ ಸ್ಥಾನ ಜನ ಬಹಳ ವಿಶೇಷ. ವೇದ ಅನ್ನೋದು ಸಾಕ್ಷಾತ್ ಭಗವಂತನನ್ನೇ ಮುಟ್ಟಿಸುವಂತಹ ಒಂದು ವಿಶೇಷ. ಪುರುಷ ನಿಶ್ವಾಸದಂತೆಯೇ ಯಾವ ಬ್ರಹ್ಮದಿಂದ ಎದುರು ಬಂದಿದೆಯೋ ಯಸ್ಮಾ ಸರ್ವಾರ್ಥ ಪ್ರಕಾಶಕತ್ವಾತ್ ಸರ್ವಗತಮಪಿ ಸತ್ ಸರ್ವಗತಮಪಿ ಸತ್ ನಿತ್ಯಂ ಸದಾ ಯಜ್ಞವಿಧಿ ಪ್ರಧಾನತ್ವಾತ್ ಯಜ್ಞೇ ಪ್ರತಿಷ್ಠಿತಂ. ಆದ್ರಿಂದ ಎಲ್ಲಾ ಅರ್ಥಾನ ವಿಷಯವನ್ನ ತೋರಿಸುವಂಥದ್ದಾದ್ರಿಂದ ಯಾವುದು ಬ್ರಹ್ಮವು ಸರ್ವಗತಮಪಿ ಅದು ಬ್ರಹ್ಮವಾಗಿದ್ದರು ಪರಮಾತ್ಮನೇ ಆಗಿದ್ರು ಕೂಡ ಆ ಪರಮಾತ್ಮನು ಯಜ್ಞದಲ್ಲಿದ್ದಾನೆ ಅಂತ. ಅಥವಾ ವೇದವು ಯಜ್ಞವನ್ನು ಆಶ್ರಯಿಸಿಕೊಂಡಿದೆ ಅಂತ. ಬ್ರಹ್ಮ ಶಬ್ದಕ್ಕೆ ವೇದಾಂತ ಅರ್ಥ ಮಾಡಿ ವೇದ ಯಜ್ಞದ ರೂಪದಲ್ಲಿ ಇದೆ ಅಂತ ಹೇಳ್ಬೋದು. ಬ್ರಹ್ಮ ಶಬ್ದಕ್ಕೆ ಪರಮಾತ್ಮನು ಯಜ್ಞ ರೂಪದಲ್ಲಿ ಆರಾಧನೆ ಮಾಡ್ಕೊತಾರೆ. ಹೌದು. ಆಮೇಲೆ ಮತ್ತೆ ಯಜ್ಞದಿಂದ ಅಪೂರ್ವದಿಂದ ಮಳೆಯಿಂದ ವೃಷ್ಟಿಯಿಂದ ಅನ್ನದಿಂದ ಪ್ರಜೆಗಳಿಂದ ಯಜ್ಞದಿಂದ ಪರಮಾತ್ಮ ಆ ಬ್ರಹ್ಮ ಯಜ್ಞ ಇಲ್ಲಿ ವೇದ ಮತ್ತೆ ಯಜ್ಞ ಅಂತ ಅಲ್ಲಿಂದ ವೇದನೇ ಕನೆಕ್ಟ್ ಮಾಡಿದ್ದಾರೆ. ಬ್ರಹ್ಮನ ಹುಟ್ಟುವುದು ವೇದವು ಎಲ್ಲವನ್ನೂ ವೇದವು ಧರ್ಮದಿಂದ ಇಷ್ಟೇ ಅರ್ಥ ಅಂತ ಸಮಯ ಸರ್ಗತವಾಗಿರುವ ವೇದ ಅಂತ ಅರ್ಥ ಮಾಡಿದ್ದಾರೆ. ಅಲ್ಲ, ಪರಬ್ರಹ್ಮಕ್ಕೂ ವೇದಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಒಂದು ವ್ಯಕ್ತ ರೂಪ, ಇನ್ನೊಂದು ಅವ್ಯಕ್ತ ರೂಪ. ವೇದ ಅನಾದಿನಿಧನಂ ಆತ್ಮಚೈತನ್ಯಂ ಮಂತ್ರಾಹ ಇತ್ಯುಚ್ಯಂತೆ ಅಂತ ಹೇಳಿದ್ದಾರೆ. ಚೈತ್ಯದಲ್ಲಿ ತಸ್ಯ ಯಜುರೇವ ಶಿರಃ ಅನ್ನುವಾಗ ಯಜುಶಬ್ದ ವಾಕ್ಯ ಬಂದಾಗ ಮನೋವೃತ್ತಿನಿಷ್ಠಂ ಅನಾದಿನಿಧನಂ ಆತ್ಮಚೈತನ್ಯಂ ಮಂತ್ರಾಹ ಇತ್ಯುಚ್ಯಂತೆ. ಆದಿ ನಿಧನ ಎರಡು ಇಲ್ಲದ್ದು, ಹುಟ್ಟು ಸಾವು ಇಲ್ಲದ ಮನೋವೃತ್ತಿನಿಷ್ಠವಾಗಿರುವ ಆತ್ಮಚೈತನ್ಯವನ್ನೇ ಮಂತ್ರ ಅಂತ ಹೇಳ್ತೀವಿ. ಅದು ಪ್ರಕಟವಾದಾಗ ಮಂತ್ರ, ಅಪ್ರಕಟದ ರೂಪದಲ್ಲಿ ಚೈತನ್ಯ ಪರಮಾತ್ಮ. ಆದ್ರಿಂದ ಆ ಬ್ರಹ್ಮ ಯಜ್ಞದಲ್ಲಿ ವೇದ ಯಜ್ಞದಲ್ಲಿದೆ ಸರ್ವದಾಗಿದ್ದನ್ನು ಹೊಂದುತ್ತೆ, ಪರಮಾತ್ಮ ಇದ್ದಾನೆ ಎಂದು ಹೊಂದುತ್ತೆ. ಹಾಗಾಗಿ ಯಾಜ್ಞಿಕರು ಪರಮಾತ್ಮನ್ನೇ ಆರಾಧನೆ ಮಾಡೋದು ಯಜ್ಞದಲ್ಲಿ ಯಜ್ಞವನ್ನ ಆಮೇಲೆ ಏತಮನ್ಯೇ ವದಂತ್ಯಗ್ನಿ ಮನಮನ್ಯೇ ಪ್ರಜಾಪತಿ, ಈ ಪರಮಾತ್ಮನನ್ನೇ ಅಗ್ನಿ, ಈ ಪರಮಾತ್ಮನನ್ನೇ ಮಂತ್ರ ವೇದ ಅಂತ ಅವರು ಮಾಡ್ತಾರೆ ಅಂತ ಹೇಳ್ತಾ ಇರೋದ್ರಿಂದ ಸರ್ವಗತವಾದ ಯಜ್ಞ. ಇಲ್ಲಿ ಭಾಷ್ಯಕಾರರು ವೇದ ಅರ್ಥ ಮಾಡಿ ಅದು ಎಲ್ಲವನ್ನೂ ತೋರಿಸೋದ್ರಿಂದ ಸರ್ವಗತ ಅಂತ ಅರ್ಥ ಮಾಡಿದ್ದಾರೆ, ಗೌಣ ಮಾಡಿದ್ದಾರೆ. ಅದು ಯಜ್ಞದಲ್ಲಿ ಇದೆ, ಯಜ್ಞದಲ್ಲಿ ವೇದದ ಸ್ವರೂಪ ಗೊತ್ತಾಗತ್ತೆ ಅಂತ ಅದು ಮಹಿಮೆ ಗೊತ್ತಾಗತ್ತೆ. ಯಾವಾಗಲೂ ಯಜ್ಞ ವಿಧಿ ಪ್ರಧಾನವಾಗಿರೋದ್ರಿಂದ ಯಜ್ಞದಲ್ಲಿ ನಿಂತಿದೆ ಅಂದ್ಬಿಟ್ರು. ಅದೇ ಅದಕ್ಕೆ ಟಾಪಿಕ್ ಅಂತ. ವೇದಕ್ಕೆ ಯಜ್ಞ ವಿಧಿಯನ್ನು ಹೇಳೋದೇ ವಿಷಯವಾದ್ರಿಂದ ಯಜ್ಞ ವಿಧಿಯಲ್ಲಿ ಇದೆ ವೇದ ಅಂತ ಅರ್ಥ ಮಾಡಿದ್ರು. ಯಜ್ಞ ಬಂದ ಈ ಯಜ್ಞದಿಂದ ತಾನೆ ಮತ್ತೆ ಇದು ಮಳೆಯಿಂದ ತಾನೆ ಅನ್ನದಿಂದ ತಾನೆ ಪ್ರಜೆಗಳಿಂದ ತಾನೆ ವೇದಾಂತ. ಅನ್ನ ಅಲ್ಲಲ್ಲ ಸರ್ಕಲ್ ಹೇಗಾಯ್ತು.
ಪರಮಾತ್ಮದಿಂದ ವೇದ, ವೇದದಿಂದ ಕರ್ಮ. ಶುರು ಮಾಡಿದ್ದು ಅದನ್ನ ಅಲ್ಲ, ಈಗ ಅವರಿಂದ ಹೇಳ್ತಾರೆ ಪರಮಾತ್ಮದಿಂದ ವೇದ, ವೇದದಿಂದ ಕರ್ಮ, ಕರ್ಮದಿಂದ ಅಪೂರ್ವ, ಅಪೂರ್ವದಿಂದ ವೃಷ್ಟಿ, ವೃಷ್ಟಿಯಿಂದ ಅನ್ನ, ಅದರಿಂದ ಅಲ್ಲೆಲ್ಲೋ ಒಂದು ಅಲ್ಲ, ತುದಿಗೂ ಬರಕ್ಕೂ ಮುಗಿದಕ್ಕೂ ಆರಂಭಕ್ಕೂ ಲಿಂಕ್ ಕೊಡ್ಬೇಕಲ್ಲ ಅಂತ. ಎಲ್ಲಿಗೋ ಮುಗಿಸಿ ಯಜ್ಞಕ್ಕೆ ಮುಗಿಸಿಬಿಟ್ರು. ಯಜ್ಞ ಪರಿಶ್ರಮನು ಅನ್ನದಿಂದ ಶುರು ಮಾಡುದು, ಯಜ್ಞ ನಿಂತಿದ್ದೇನೆ ಬಿಟ್ರು ಅಂತ. ತಸ್ಮಾತ್ ಯಜ್ಞ ಪರಿಶ್ರಮ ಯಾವ್ದು ಅದು ಯಜ್ಞ ಆಗ್ಲೇ ಯಜ್ಞ ಪರಿಶ್ರಮ ಇದೆ. ಅನ್ನಾಭವನ್ ಶುರು ಮಾಡುದಿಲ್ಲ ಆಗ್ಲೇ ಶುರು ಆಗಿದೆಯಲ್ಲ ಅನ್ನದಿಂದ. ಅನ್ನಕ್ಕೂ ಅದಕ್ಕೂ ಲಿಂಕ್ ಕೊಡ್ಬೇಕಾಗಿತ್ತು ಅಂತ ಕೇಳ್ತೀವಿ ನಾವು. ಸರ್ಕಲ್ ಆಗ್ಬೇಕಾದ್ರೆ ತುದಿಗೂ ಬುಡಕ್ಕೂ ಆರಂಭ ಲಿಂಕ್ ಆಗ್ಬೇಕಲ್ಲ, ಚೈನ್ ಆಗ್ಬೇಕಲ್ಲಪ್ಪ. ತುದಿ ಏನೋ ಸ್ವರ್ಗದವಾದ ಬ್ರಹ್ಮ ಯಜ್ಞ ಏನು ಯಾವ್ದು ಯಾವ್ದು ಅದು ಶುರು ಮಾಡಿದ ಅನ್ನದಿಂದ ಶುರು ಮಾಡಿದ್ರು. ವೇದ ಪುರುಷ ಮುಗಿಸ್ಬಿಟ್ರೆ ಇದೆರಡಕ್ಕೆ ಲಿಂಕ್ ಹೇಗೆ ಅಲ್ಲ ಸೇರಿಸ್ಬೇಕಾಯ್ತು ಅಂತ ಹೇಳ್ತಾ ನಾವು. ಆ ಕಲೆಕ್ಷನ್ ಕೊಡ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ. ಅದು ಯಜ್ಞದಲ್ಲಿ ನಿಂತು ಮುಗಿಸ್ಬಿಟ್ರೆ, ಯಜ್ಞಕ್ಕೆ ಮುಗಿಸ್ಬಿಟ್ರೆ ಶುರು ಮಾಡಿದ ಅನ್ನದಿಂದ ಆಯ್ತು. ಪ್ರಜೆಯನ್ನು ಶುರು ಮಾಡಿ ಮುಗಿಸಿದ್ ಯಾವ್ದಕ್ಕೆ? ಯಜ್ಞಕ್ಕೆ. ಶುರು ಮಾಡಿದ ಪ್ರಜೆಯಿಂದ, ಅದು ಅನ್ನದಿಂದ. ಅದೆರಡಕ್ಕೆ ಲಿಂಕ್ ತೋರಿಸ್ಲಿಲ್ವಲ್ಲ ಅಂತ. ಹೌದು, ಪ್ರಜೆ ಹುಟ್ಟಿದ ತಕ್ಷಣ ಅವನಿಗೆ ಜ್ಞಾನ ಅನುಷ್ಠಾನ ವೃಷ್ಟಿ ಆಗುತ್ತೆ, ಪ್ರಜೆ ಅನ್ನ ಅಂದ್ರೆ ಪ್ರಜೆಗಳೇ ಅಲ್ಲೇ ಅದು ಪ್ರಜೆ ಮುಗಿಯತ್ತೋ ಯಜ್ಞಕ್ಕೆ ಮುಗಿಯತ್ತೋ ಎಲ್ಲಿ ಮುಗಿತಾ ಇದೆ? ಆಗ್ಲೇ ಮುಗಿದಿಲ್ಲ. ಸರ್ವೋತ್ತಮ ಇಚ್ಛೆ ಯಜ್ಞ ಪ್ರದಕ್ಷಿಣೆ ಮುಗಿದಿದೆ ಶ್ಲೋಕ. ಅಲ್ಲ ಇವಾಗ ಸರ್ಕಲ್ ಹೀಗ್ತಾನೆಪ್ಪ. ಈ ಸರ್ಕಲ್ ಅಲ್ಲಿ ಎಂಡು ತುದಿ ಇದು ಇಲ್ಲ, ಆರಂಭ ತುದಿ ಇಲ್ಲ. ಇಲ್ಲಿ ಹಾಗೆ ಆರಂಭ ತುದಿ ಯಾವ್ದು, ಆರಂಭ ಯಾವ್ದು, ತುದಿ ಯಾವ್ದು? ಅನ್ನದಿಂದ ಮಾಡ್ಬೇಕಾಯ್ತಲ್ಲ ಅಂತ. ಅನ್ನಕ್ಕೆ ಅನ್ನ ಕರೆಕ್ಟ್ ಆಗ್ಲಿಲ್ಲ. ಅನ್ನಕ್ಕೆ ಸೇರ್ಕೋದಲ್ಲ, ಅನ್ನಕ್ಕೆ ನೇರ ಕರೆಕ್ಟ್ ಆಗ್ಬೇಕಲ್ಲ. ಋಷಿ ಸೇರ್ಕೊಳ್ಳಿ. ಯಜ್ಞ ಅಲ್ಲಪ್ಪ, ಮುಗಿಸಿದ್ ಯಾವ್ದಪ್ಪ? ನಿತ್ಯಂ ಯಜ್ಞ ಪರಿಶ್ರಮ ಆಯ್ತು. ಅದಕ್ಕೂ ಅನ್ನಕ್ಕೂ ಸಂಬಂಧ ಏನು? ಅನ್ನಕ್ಕೆ ಸಂಬಂಧ ಆಗ್ಬೇಕಾಯ್ತು. ಹಿಂಗ್ ಹೋಗ್ಬೇಡಿ, ಅನ್ನಕ್ಕೆ ಸಂಬಂಧ ಮುಂದಕ್ಕೆ ಸಂಬಂಧ ಪಡ. ವೇದ ರೂಪವಾದ ಪರಮಾತ್ಮನಿಂದ ವೇದಗಳು ಹೊರಗೆ, ಆ ಹೊರಗೆ ಬಂದಿರುವ ವೇದಗಳನ್ನ ಅನುಷ್ಠಾನ ಮಾಡಿ ಕರ್ಮಗಳನ್ನು ಮಾಡಿ, ಕರ್ಮದಿಂದ ಅಪೂರ್ವ ಉಂಟಾಯ್ತು, ಹಿಂದಕ್ಕೆ ಹೋದ್ರು, ಅಪೂರ್ವದಿಂದ ವೃಷ್ಟಿ ಆಯ್ತು, ಹಿಂದಕ್ಕೆ ಹೋದ್ವಿ. ಅದೇ ಅಲ್ಲದೆ ಮುಗುದಿನಕ್ಕೂ ಶೂರ್ಯದಕ್ಕೂ ಕರೆಕ್ಟ್ ಮಾಡುವ. ಮುಗುದಿನ ಹಿಂದಕ್ಕಿಂತ ಹೋಗ್ತಿದ್ರ ನೀವು, ಮುಂದಕ್ಕೆ ಬನ್ನಿ. ಹಿಂದಕ್ಕೆ ಹೋದ್ರೆ ಸೈಕಲ್ ಆಗಲ್ಲಪ್ಪ. ಏನ್ ಕಿರಣ ವಾದ ಮಾಡ್ತಿರಲ್ಲ. ಯಜ್ಞ ಅನ್ನದಿಂದ ಶುರು ಮಾಡಿ ಅನ್ನಕ್ಕೆ ಲಾಸ್ಟ್ ಕರೆಕ್ಟ್ ಆಯ್ತು. ಅನ್ನದ ಪ್ರಜೆ ಅನ್ನಕ್ಕೆ ಇದು ಬ್ರಹ್ಮ ಕರೆಕ್ಟ್ ಮಾಡಿ, ಮುಂದಕ್ಕೆ ಇದು ಕೊಲೆ ಮುಗಿದಿನ ಕರೆಕ್ಟ್ ಮಾಡಿ. ಅನ್ನದಿಂದ ವೃಷ್ಟಿ ಆಗಲಿಪ್ಪ, ಏನಾಗಲಿ ಅಷ್ಟಿಂದ ಅನ್ನ ಆಗಲಿ, ಅನ್ನ ಮುಗಿದಿದ್ ಯಾವುದು, ಶುರು ಯಾವುದು? ಅನ್ನದಿಂದ ಶುರು ಮಾಡಿದ್ರು, ಯಜ್ಞ ಬ್ರಹ್ಮ ಮುಗಿಸಿದ್ರು ಬೇರೆಕ್ಕೆ. ಇದೆರಡು ಕರೆಕ್ಷನ್ ಏನು? ಇದೆರಡು ನೇರ ಕರೆಕ್ಷನ್ ಹೇಳಿ.
ಆ ಅಲ್ಲ, ಈ ಭೂತಾನಿಯಿಂದ ಇಟ್ಕೊಂಡ್ರೆ ಭೂತಗಳು ಅನ್ನದಿಂದ, ಅಷ್ಟೇ. ಅನ್ನವು ಸೃಷ್ಟಿಯಿಂದ. ಅದಾಯ್ತು, ಮುಂದಕ್ಕೆ ಹೋಯ್ತು. ಹೋಗ್ತಾ ಬಂದ್ರೆ ಭೂತಗಳು ಲೆಕ್ಕವರೆಗೂ ಬಂದ್ರು, ಭೂತದಿಂದ ಹಿಡಿದು ಅಲ್ವಾ? ಸೊ ಅಲ್ಲಿಂದ ಮತ್ತೆ ಅವರು ಭೂತಗಳು ಕರ್ಮ ಮಾಡ್ತಾರಲ್ಲ, ವೇದದಲ್ಲಿ ತೋರಿಸ್ಕೊಟ್ಟಿರೋ ಕರ್ಮ ಮಾಡ್ತಾರೆ ಭೂತಗಳು. ಆ ಕರ್ಮದಿಂದ ಅಪೂರ್ವ ಉಂಟಾಗ್ತದೆ. ಆ ಅಪೂರ್ವದಿಂದ ವೃಷ್ಟಿ ಆಗುತ್ತೆ. ವೃಷ್ಟಿಯಾಗುತ್ತೆ. ವೃಷ್ಟಿಯಿಂದ ಬದುಕ ಅನ್ನ ಆಗ್ತಾರೆ. ಪಂಚಕರ್ಮ ವಿಧಿಯದ ಹಾಗೆ ಸೈಕಲ್ ಅಷ್ಟೇ. ಆದ್ರೆ ಅಲ್ಲಿ ಮುಗಿದದ್ದಕ್ಕೂ ಶುರುಗೂ ಸಂಬಂಧ ಅಲ್ಲ ಅಂತ ಹೇಳ್ತಾರೆ ಅವರು. ಮುಗಿದದ್ದಕ್ಕೂ ಸೈಕಲ್ ಆಗಿರೋದ್ರಿಂದ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಬರೋಲ್ಲ. ಸೈಕಲ್ ರೂಪದಲ್ಲೇ ಕನೆಕ್ಷನ್ ಇರಬೇಕು. ಇವಾಗ ಸೈಕಲ್ ಅಲ್ಲಿ ನಿಜ ಹೇಳಲ್ಲ, ಇದು ಸೈಕಲ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಕನೆಕ್ಷನ್ ಹೇಳ್ತಾರೆ. ಸೈಕಲ್ ಹಾಗೆ ಅಲ್ಲಪ್ಪ, ಇದು ಎಂಡ್ ಆಯ್ತು ನೋಡಿ, ಮತ್ತೆ ಇದೇ ಶುರು ಇದು ಕಂಟಿನ್ಯೂ ಆಗುತ್ತೆ ಹೀಗೆ. ಹೀಗೆ ಕಂಟಿನ್ಯೂ ಆಗ್ಲಿಲ್ಲ, ಅದು ಹಿಂಗಿಂಗ್ ಬರ್ತಾ ಇದೆ. ಅದು ಹಿಂಗೆ ಪೂರ್ತಿ ಬರ್ಲಿಲ್ಲ, ಇಲ್ಲಿ ನಿಂತು ಇದಕ್ಕಿಂತ ಕರೆಕ್ಟ್ ಆಗ್ಲಿಲ್ಲ. ಶುರುಗೂ ಅಂತ್ಯಕ್ಕೂ ಕರೆಕ್ಟ್ ಆಗ್ಲಿಲ್ಲ. ಶುರುಗೂ ಅನ್ನದಾವಂತ ಶುರು, ನಿತ್ಯಂ ಯಜ್ಞ ಕೊನೆ. ಯಜ್ಞ ಪರಮಾತ್ಮ ಅನ್ನೋದು ಸಂಬಂಧ ಹೇಳಿ ಅವಾಗ ಕರೆಕ್ಟ್ ಆಗುತ್ತೆ. ಅಲ್ಲ, ಅವಾಗ ಸರ್ಕಲ್ ಆಗೋದು. ಎಂಡಿಗೂ ಫಸ್ಟ್ ಪಾಯಿಂಟ್ಗೂ ಕರೆಕ್ಟ್ ಆದ್ರೆ ಎಂಡಿಂಗ್ ಸರ್ಕಲ್ ಆಗುತ್ತೆ. ನೀವ್ ಏನ್ ಮಾಡ್ತೀರಾ, ಹೀಗೆ ಹೀಗೆ ಮಾಡ್ತಾ ಇದ್ದೀರಾ, ಹೀಗೆ ಹೀಗೆ ಆಗ್ತಾ ಇದ್ದೀರಾ, ಸರ್ಕಲ್ ಆಗಲ್ಲ. ಹೀಗೆ ಹೋಗಿ ಮತ್ತೆ ಹೀಗೆ ಬರ್ತಿದ್ದೀರಾ, ಹೀಗೆ ಹೋಗಿ ಹೀಗೆ ಬಂದು ಸರ್ಕಲ್ ಆಗಲ್ಲ, ಹೀಗೆ ಹೀಗೆ ಸರ್ಕಲ್ ಆಗುತ್ತೆ. ಒಂದೊಮ್ಮೆ ಸರಿ, 5 ಆದ್ಮೇಲೆ 1 ಬರ್ಬೇಕಲ್ಲ, 1 ಬರ್ಲಿಲ್ಲ. 5 ಬ್ರಹ್ಮಾಕ್ಷರ 1 ಆಮೇಲೆ ಬಂತು, 1 ಅಕ್ಷರ. ನಿಮ್ಮಿಷ್ಟ ಅಂತ ತಗೊಳ್ಳೋದಲ್ಲ, ಅಲ್ಲಿ ಇರೋದನ್ನ ತಗೊಳ್ಳಿ. ಅದು ಶುರು ಮಾಡಿದ್ಯೇನೋ ಅನ್ನದಾವಂತಿ, ಮುಗಿಸಿದ್ಯಾವ್ದು ಬ್ರಹ್ಮಾಕ್ಷರ. ಅದಕ್ಕೆ ಕರೆಕ್ಟ್ ಆಗಿತ್ತು ಕೇಳ್ತಾ ಇದ್ದಾರೆ ಅವನು. ಆವಾಗ ಸರ್ಕಲ್ ಆಗತ್ತೆ. ಪ್ರವರ್ತಿತಂ ಚಕ್ರಂ ಶ್ಲೋಕ ಆಯ್ತಾ? ಶ್ಲೋಕ ಆಯ್ತು, ನಂಗಾಯ್ತು.